ಮರಳಿ ಗ್ರಾಮ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ ಎಲ್ಲ ನನ್ನ ಹಿರಿಯರೇ, ಅಣ್ಣ ತಮ್ಮಂದ್ರೆ, ತಾಯಂದ್ರೆ, ಮುದ್ದು ಮಕ್ಕಳೇ, ಹಾಗೆ ಪತ್ರಕರ್ತ ಬಂಧುಗಳೇ, ಈಗಾಗಲೇ ಸಮಯ ಭಾಳ ಆಗಿದೆ. ಇನ್ನು ನಾನು ಹುಬ್ಳಿಗೆ ಹೋಗ್ಬೇಕು. ಚನ್ನಗಿರಿಗೆ ಹೋಗಿ ಹುಬ್ಳಿಗೆ ಹೋಗ್ಬೇಕು. ಯಾಕಂದ್ರೆ ಚನ್ನಗಿರಿಗೆ ಹೋಗ್ಬೇಕಾದ್ರೆ ಯಾರೋ ಒಬ್ರು ಹೇಳಿದ್ರು ಹಿಂದಕ್ಕೆ ನನಗೆ, ಚನ್ನಗಿರಿಗೆ ಬಂದ್ರೆ ಪೊರಕೆ ಸೇವೆ ಮಾಡ್ತೀವಿ. ನೋಡ್ಲಕ್ ಹೋಗ್ಲಕತ್ತೀನಿ ಅವ್ರು ಯಾರು ಅದಾರ, ಎಂಥವ್ರು ಅದಾರ. ಈ ಕರ್ನಾಟಕದಾಗ ಕೆಲವೊಂದು ಮಂದಿದ ಪ್ಯಾಷನ್ ಆಗೈತೆ, ನಮ್ಮ ಜಿಲ್ಲೆಗೆ ಬರಬಾರ್ದು. ಒಂದು ಮನವಿ ಪತ್ರ ಒಯ್ದು SP ಅವರಿಗೆ, DSP ಅವರಿಗೆ ಕೊಡುವುದು. ಪಾಪ ಅವರು SP ಅವರು, DSP ಅವರು ಅವ್ರಿಗೆ ಗುರುತಿಲ್ಲ. ಅವ್ರಿಗೆ ಯಾರು ಮನವಿ ಪತ್ರ ಕೊಡ್ತಾರಲ್ಲ, ಅವರು ಭಾರತ ಸರ್ಕಾರದ ಕರ್ನಾಟಕ ರಾಜ್ಯದ ಪೊಲೀಸ್ ಅಧಿಕಾರಿಗಳು, ಅವರು ಪಾಕಿಸ್ತಾನದ ಅಧಿಕಾರಿಗಳಲ್ಲ. ಅವ್ರಿಗೆ ಹೋಗಿ ಕೊಡ್ತಾರೆ. ಅವ್ರು ಹೆಂಗ ಒಪ್ಗೆತಾರೆ? ನನಗೆ ಬರಬೇಡ ಅಂತ ಹೇಳಕ್ ಹೆಂಗ್ ಬರ್ತದೆ? ಅವ್ರು ಹೇಳಿ ಕಳಿಸ್ತಾರ, ನೋಡಪ್ಪ ಸುಮ್ಮನೆ ನಿಮ್ಮ ಮನ್ಯಾಗ ಇರ್ರಿ, ಅಲ್ಲಿ ಬಂದು ಏನು ರೂಪಾಯಿ ಮಾಡಿದ್ರೆ ಒಳಗೆ ಹಾಕ್ತೀವಿ ಅಂತ ಹೇಳ್ತಾರ. ನಿನ್ನೆ ಗಂಗಾವತಿ ಒಳಗೂ ಹಂಗೆ ಮಾಡಿದ್ರು, ರಾಯಚೂರಿನಾಗೂ ಹಂಗೆ ಮಾಡಿದ್ರು, ಮನೆ ಕಲಬುರಗಿ ಒಳಗೂ ಹಂಗೆ ಮಾಡಿದ್ರು. ಬಂಧುಗಳೇ, ಇವತ್ತೇನಾಗಿದೆ ಅಂದ್ರೆ, ಗಣಪತಿ ಒಂದು ಉತ್ಸವ, ಈ ರಿಸ್ಟ್ರಿಕ್ಷನ್ಗಳನ್ನು ನೋಡಿಬಿಟ್ರೆ, ಅವರು ಹಾಕಿದಂತ ಷರತ್ತುಗಳನ್ನು ನೋಡಿಬಿಟ್ರೆ ಯಾರು ಗಣಪತಿನೇ ಕುಂಡ್ರಿಸಬಾರ್ದು ಈ ದೇಶನಾಗ. ಅಷ್ಟು ಕಂಡೀಷನ್ಗಳು. ಅಂದ್ರೆ ವ್ಯವಸ್ಥಿತವಾಗಿ ಹಿಂದೂ ಸಮಾಜದ ಧಾರ್ಮಿಕ ಕಾರ್ಯಗಳನ್ನ ಕತ್ತು ಹಿಚ್ಚುಕುವಂತ ಕೆಲಸ ಇವತ್ತೇನು ಈ ರಾಜ್ಯದಲ್ಲಿ ನಡೆದಿದೆಯಲ್ಲ. ನಮ್ದು ಸರ್ಕಾರ ಇತ್ತು 2018ರಲ್ಲಿ. ಒಂದು ವರ್ಷ ಕುಮಾರಸ್ವಾಮಿ ಅವರು ಇದ್ರು, ಅದರ ನಂತರ ಯಡಿಯೂರಪ್ಪನವ್ರು ಬಂದ್ರು, ಅದರ ನಂತರ ಬೊಮ್ಮಾಯಿಯವರು ಬಂದ್ರು. ಪಾಪ ಅವರೆಲ್ಲ ಕಠಿಣ ಕ್ರಮ ಕೈಕೊಂಡು ಹೈರಾಣ ಆದರು, ಏನೂ ಮಾಡಲಿಲ್ಲ. ಶಿವಮೊಗ್ಗದಾಗೆ ಔರಂಗಜೇಬನ ಫೋಟೋ ಹಾಕಿದ್ರು, ಟಿಪ್ಪು ಸುಲ್ತಾನ್ ಫೋಟೋ ಹಾಕಿದ್ರು, ಸ್ವಾತಂತ್ರ್ಯ ವೀರ ಸಾವರ್ಕರ್ ಫೋಟೋ ಹರಿದ್ರು. ಅದು ನಮ್ಮ ಗೃಹ ಮಂತ್ರಿ ಇದ್ರು ಒಬ್ರು ಶಿವಮೊಗ್ಗದವರು, ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಅದ್ರ ಹಿಂದೆ ಬೊಮ್ಮಾಯಿಯವರು ಇದ್ರು ಗೃಹ ಮಂತ್ರಿ. ಆ KG ಹಳ್ಳಿ DG ಹಳ್ಳಿ ಒಳಗ ಪೊಲೀಸರ ಸ್ಟೇಷನ್ಗೂ ಹಾಕುವಷ್ಟು, ಪೊಲೀಸರ ಮೇಲೆ ಕೈ ಮಾಡುವಷ್ಟು ಘಟನೆ ನಡೆದ್ರೆ ನಮ್ಮ ಬೊಮ್ಮಾಯಿಯವರು ಸಹ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಮತ್ತಿಂಥವ್ರ ಕೈಯಾಗ ರಾಜ್ಯ ಕೊಟ್ರೆ ಹೆಂಗ್ ಉದ್ಧಾರ ಆಗ್ಲಕ್ ಸಾಧ್ಯ? ನಾ ಹೇಳಿದೆ ಬೊಮ್ಮಾಯಿಗೆ, ನಾ ಅವ್ರ ಹಿಂದೆ ಕೂತಿದ್ದೆ ಅವತ್ತು ವಿಧಾನಸಭಾದಾಗ, ನಿಮ್ಗೆ ನೀಗಲಿಲ್ಲ ಅಂದ್ರೆ ಸುಮ್ಮನೆ ರಾಜೀನಾಮೆ ಕೊಟ್ಬಿಡ್ರಿ. ನನ್ನ ಮಗಳೇ ಈಗ ಅರಗಜ್ಞಾನ ಅಂದ್ರೆ ಕುಂಡಿರ್ತಾರೆ, ಮೊದಲು ಕುಂಡಿರ್ತಿದ್ರು, ಈಗ ನಾನು ಹೊರಗೆ ಹಾಕಿದ ಮ್ಯಾಗ ನಾನು ಹಿಂದಿಲ್ಲ. 224ನೇ ನಂಬರ್ ನಂದು. ಎಲ್ಲರಿಗೂ ಆಶ್ಚರ್ಯ ಅನ್ಸೋದಂದ್ರೆ, ಕರ್ನಾಟಕ ವಿಧಾನಸಭೆ ಒಳಗೆ 224 ಸೀಟ್ ಅದಾವ. ಆದ್ರೆ ಈ ಸ್ಪೀಕರ್ ಹೊಸದೊಂದು ರೂಲ್ಸ್ ಮಾಡ್ಯಾರ, 225 ಮತ್ತು 226 ಇಬ್ಬರ ಮೇಲೆ ಕುಂಡ್ರಲಕತ್ತಾರ. ಒಬ್ಬರು SD ಸೋಮಶೇಖರ್, ಹೆಬ್ಬಾರ್. ನಾ ಸ್ಪೀಕರ್ ಮನೆ ಕೇಳಿದೆ, ನನಗೆ 224 ಕೊಟ್ಟಿವಿ ಅಧ್ಯಕ್ಷರೇ, ಬರೋಬ್ಬರಿ 224 ಸೀಟ್ ಅದಾವು, ಕರೆಕ್ಟು. ಇವ್ಯಾಡ ಕ್ಯಾಂಡಿಡೇಟ್ ನನ್ನ ಮಗಳು ಕೂತಾವಲ್ಲ, ಇವಳು ಒರಿಜಿನಲ್ MLA ಡೂಪ್ಲಿಕೇಟ್ MLA ಅಂತ ಕೇಳ. ಎಲ್ಲ ಅಡ್ಜಸ್ಟ್ಮೆಂಟ್ ಹೆಂಗ್ ನಿನ್ನೆ ಮಾಡ್ಯಾರಲ್ಲ ಲಿಂಗಾಯತ ವೀರಸ್ ಇವರು ಒಂದು. ಯಾವ ಮಗ ಬೇಡ ಅಂದಿದ್ದಪ್ಪ ನಿಮಗ? ನೀವೆಲ್ಲ ಒಂದತ್ತೇಳಿ ನೀವು ಲಿಂಗಾಯತ ವೀರಶೈವ ಸಮಾಜ ಒಂದಲ್ಲ, ನಿಮ್ಮ 3 ಕುಟುಂಬಗಳು ಒಂದು. ದಾವಣಗೆರೆದೊಂದು, ಶಿವಮೊಗ್ಗದೊಂದು, ಬೀದರ್ದೊಂದು. ಇವರು ಧೈರ್ಯ ಇಲ್ಲ. ಒಬ್ಬ ಹೇಳ್ತಾನೆ ಈಶ್ವರ ಕಂಡ್ರೆ ಹಿಂದೂ ಬರ್ಸ್ಬೇಡ್ರೆ ತಾನೆ. ನಿನ್ನೆ ಮಹಾನ್ ಅಧ್ಯಕ್ಷತೆ ವಹಿಸಿದಂತ ಪೂಜ್ಯ ತಂದೆಯವರು ಲಿಂಗಾಯತರು ವೀರಶೈವರು ಹೊಡೆದಾಡಬೇಡತ್ತಾರೆ.
ನಿಮ್ಮದೇನೈತೆ ಒಳಗಿಂದ ಹೇಳ್ರಿ, ನೀವು ಲಿಂಗಾಯತರೋ ವೀರಶೈವರೋ ಅಥವಾ ಹಿಂದೂ. ನಮ್ಮ ದೇಶದ ಮೂಲ ಸನಾತನ ಧರ್ಮ ಹಿಂದೂ. ಒಟ್ಟೆ ಭಾರತದಲ್ಲಿ 6 ಧರ್ಮಗಳು ಇವತ್ತು ಅಧಿಕೃತ ಇದಾವೆ. ನಾವೇನಾರು ತಪ್ಪಿ ವೀರಶೈವ ಧರ್ಮ ಅಂದೀವಂದ್ರೆ, ಲಿಂಗಾಯತ ಧರ್ಮ ಅಂದೀವಂದ್ರೆ ಅದು ಅಧಿಕೃತ ಆಗುವುದಿಲ್ಲ. ಒಂದು ಸಮುದಾಯವನ್ನ ತಮ್ಮ ರಾಜಕೀಯಗೋಸ್ಕರ ಇಡೀ ಒಂದು ಸಮುದಾಯವನ್ನು ಬಲಿ ಕೊಡುವಂತ ಕೆಲಸ ಇವತ್ತು ಕೂಡಿ ಮಾಡ್ತಾ ಇದ್ದಾರೆ. ನಾನು 99ರಲ್ಲಿ MP ಆದೆ. ಸನ್ಮಾನ್ಯ JH ಪಟೇಲ್ರು ಮುಖ್ಯಮಂತ್ರಿ ಇದ್ದಾಗ ನಾನು ಶಾಸಕನಿದ್ದೆ ಬಿಜಾಪುರ ನಗರದ್ದು. JH ಪಟೇಲ್ರು ಒಬ್ಬ ಅದ್ಭುತ ಒಂದು ನಡೆದಾಡುವ ಗ್ರಂಥಾಲಯ ಇದ್ದಾನೆ. ಆ ಪುಣ್ಯಾತ್ಮ ಎಷ್ಟು ಜ್ಞಾನ ಇತ್ತು. ನಾವು ನೋಡ್ತಿದ್ದೀವಿ, ಒಂದು 3-4 ಜನ ಇದ್ರು ನಾವು 94. ನಂಜೇಗೌಡರತ್ತು ಒಬ್ರು ನೀರಾವರಿ ತಜ್ಞರು, ನಮ್ಮ ಪುಟ್ಟಣಯ್ಯ ಅಂತ ಹೇಳಿ ಒಬ್ಬ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರು. ಅಲ್ಲಿಂದ ನಮ್ಗೆ ಬರ್ತದ ವಾಟಾಳಾಗರ ಅಂತರು, ಅದು ಯಾವಾಗ ಯಾಕಡೆ ಮಾತಾಡ್ತದ ಅವರೊಬ್ಬರು ಇದ್ರು. JH ಪಟೇಲ್ರು ಮುಖ್ಯಮಂತ್ರಿ ಆದ್ಮೇಲೆ ನಾವೆಲ್ಲ ನಾವು ಬಹಳ ಸಣ್ಣ ಹುಡುಗ. ಅವಾಗ 29 ವಯಸ್ಸು ನನಗೆ MLA ಆಗಿದ್ದೆ 94ರಲ್ಲಿ. ಅವ್ರು ಮಾತಾಡಕ್ ನಿಂತ್ರೆ 1 ತಾಸು ಮಾತಾಡ್ಲಿ, 2 ತಾಸು ಮಾತಾಡ್ಲಿ, ಅದ್ಭುತವಾದಂತ ಒಬ್ಬ ವ್ಯಕ್ತಿ. ನಮ್ಮ ಯಡಿಯೂರಪ್ಪನವ್ರು ಬಹಳ ಜೋರ್ದಾರ್, ಕರೆಂಟ್ ಇಲ್ಲ, ತಂತಿಗಳಲ್ಲಿ ಸತ್ತು ಹೋಗಿವೆ, ಈಗ ಬೈತಲ್ಲ ಡೈಲಾಗ್ಗಳು ಅಡ್ದ ಹೊಡ್ಲಾಕತ್ತಿದ್ರು. JH ಪಟೇಲ್ರು ಎದ್ದು ಮುಖ್ಯಮಂತ್ರಿ ಇದ್ರು, ಇಲ್ಲ ಉಪಮುಖ್ಯಮಂತ್ರಿ ಇದ್ರು, ವಿದ್ಯುತ್ ಮಂತ್ರಿ ಇದ್ರು. 1 ನಿಮಿಷ ನಿಂದ್ರೆ ಯಡಿಯೂರಪ್ಪ ಅಂತ ಹೇಳಿ ಕುಂಡ್ರಿಸಿದ್ರು. ಯಡಿಯೂರಪ್ಪನವ್ರು ನೀವು ತಂತಿ ಒಳಗೆ ಕರೆಂಟ್ ಇಲ್ಲ, ಅದು ಇಲ್ಲ, ಎಲ್ಲ ಬರೋಬ್ಬರಿ, ನೀವೇನಾರು ಅದು ಹಿಡಿದು ನೋಡಿರೇನೋ ಅದು ಕರೆಂಟ್ ಐತಿ ಇಲ್ಲ. ಇಷ್ಟು ಹಾಸ್ಯ ಚಟ ಹಾಕಿದೊತ್ತಿಗೆ ಒಂದು ಖರ್ಗೆ ಅವರ ಟೀಕಾ ಮಾಡೋದು. ಖರ್ಗೆ ಅವರು ವಿರೋಧ ಪಕ್ಷ ನಾಯಕರಿದ್ರು. ಏನ್ ಹೇಳಿದ್ರು ಖರ್ಗೆ ಅವರು, ಈ JH ಪಟೇಲ್ರೇ ನಿಮ್ಮ ಸರ್ಕಾರದಲ್ಲಿ, ನಿಮ್ಮ ಮುಖ್ಯಮಂತ್ರಿ ಕಚೇರಿಯಲ್ಲಿ ಎಲ್ಲ ಲಿಂಗಾಯತರೇ ಅದಾರೆ, ನೀವೊಬ್ಬ ಸಮಾಜವಾದಿಯಾಗಿ ಜಾತಿವಾದಿಗಳಾಗಿರಿ ಅಂತ. ಆಗ JH ಪಟೇಲ್ರು ಲಿಸ್ಟ್ ತಗೊಂಡು ಬಂದಿದ್ರು, ಯಾವ್ಯಾವ ಸಮುದಾಯದವರು. ಸಿದ್ದಯ್ಯ ಅಂತೇಳಿ ಒಬ್ರು ಅವರ ಸೆಕ್ರೆಟರಿ ಇದ್ರು, ದಲಿತರು, ಒಬ್ಬ ಮುಸ್ಲಿಂ, ಒಬ್ಬ ಒಕ್ಕಲಿಗ, ಒಬ್ಬ ಲಿಂಗಾಯತ, ಎಲ್ಲ ಕಾಂಬಿನೇಷನ್ ಇತ್ತು. ಅವಾಗ ಹೇಳಿದ್ರು, ನಿಮ್ಮ ಸಚಿವ ಸಂಪುಟದಲ್ಲಿ ಲಿಂಗಾಯತರು ಹೆಚ್ಚು ಮಂತ್ರಿಗಳು ಅದಾರ ಅಂತ ಹೇಳಿದ್ರು. ಅವಾಗ JH ಪಟೇಲ್ ಉತ್ತರ ಏನು ಎಷ್ಟು ಚಂದ ಕೊಟ್ಟಿರ್ಬೋದು. ಮುಂದೆ ಖರ್ಗೆ ಅವರು ಮಾತಾಡ್ಲಿಕ್ಕೆ ಆಗಲಿಲ್ಲ. ಅಲ್ರಿ ಖರ್ಗೆ ಅವರೇ, ಲಿಂಗಾಯತರನ್ನ ಕರ್ನಾಟಕದಾಗ ಮಂತ್ರಿ ಮಾಡ್ಲಾರ್ದೆ ಉತ್ತರ ಪ್ರದೇಶನಾಗ ಕಾಶ್ಮೀರ್ನಾಗ ಮಾಡ್ಲಕ್ ಬರ್ತೈತಲ್ಲ ಕೇಳಿದ್ರು. ಎಂತ ಒಬ್ಬ ಅದ್ಭುತ ವ್ಯಕ್ತಿಯನ್ನ ಆರಿಸಿಕೊಟ್ಟಂತ ನಿಮ್ಮ ಜನತೆಗೆ ನಾ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಮುಂದೆ ಇನ್ನೊಂದು ಕಥೆ ಹೇಳ್ತೀನಿ. ಯಾವ JH ಪಟೇಲ್ ಮುಖ್ಯಮಂತ್ರಿ ಇದ್ದಾಗ ಅವ್ರ ಸುತ್ತಮುತ್ತಲು ಒಂದು ಬಟಾಲಿಯನ್ ಇತ್ತು. BS ಪಾಟೀಲ್ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ, ಶಂಕರ ಬಿದಿರಿಯವರು ಒಬ್ರು, ಅವರ ಬಹುಶಃ ಅವಾಗೇನು ADGP ಇಂತಿದ್ರು, ನನಗೆ ಗುರುತಿಲ್ಲ ಅಷ್ಟು. ಅಲ್ಲಿದಿಂದ ಒಂದು ಟೀಮ್ ಇತ್ತು. ಪಾಪ ಶಿಕಾರಿಪುರದಲ್ಲಿ, ಚನ್ನಗಿರಿಯಲ್ಲಿ ಸೋತರು JH ಪಟೇಲ್ ಮುಖ್ಯಮಂತ್ರಿ ಇದ್ದಾಗೆ. ಅವ್ರಿಗೆ ಆರಾಮಿರಲಿಲ್ಲ, ದಿಲ್ಲಿಗೆ ಬಂದಿದ್ರು. ದಿಲ್ಲಿಗೆ ಬಂದಾಗ ಕರ್ನಾಟಕ ಭವನಕ್ಕೆ ನಾನು ವೀರಣ್ಣ ಚರಂತಿ ಮಾತ್ರ ಊಟಕ್ಕೆ ಹೋಗ್ತಿದ್ವಿ ಮಧ್ಯಾಹ್ನ. ನಾ MP ಆಗಿದ್ದೆ 99ರಲ್ಲಿ. ನಾವು ಊಟ ಮಾಡಿ ಹೊರಗೆ ಬಂದ್ರೆ JH ಪಟೇಲ್ ಒಬ್ಬರೇ ಪಾಪ ಕರ್ನಾಟಕ ಭವನ ಒಳಗೆ ಹೋಗ್ಲಾಕತ್ತಿದ್ರು, ಒಬ್ಬರೇ ಇದ್ರು. ಆ BS ಪಾಟೀಲ್ ಏನು ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ರಲ್ಲ, ರಿಸೆಪ್ಷನ್ದಾಗ ನಿಂತಿದ್ರು. JH ಪಟೇಲ್ರು ಬರ್ತಾರ ಅನ್ನೋದು ನೋಡಿ ಹೊಳ್ಳಿ ರಿಸೆಪ್ಷನ್ ಕೌಂಟರ್ ನೋಡಿ ಹಿಂಗಿತ್ತು ಮಾತಾಡಕತ್ತ. ಅಂದ್ರೆ ಅಧಿಕಾರ ಅನ್ನೋದು ಎಷ್ಟು ಕೆಟ್ಟ, ನಮಗೆ ಕೆಟ್ಟ ಅನಿಸ್ತು. ಪಾಪ JH ಪಟೇಲ್ ಅಂತ ಒಬ್ಬ ಶ್ರೇಷ್ಠ ಮುಖ್ಯಮಂತ್ರಿ. ನಾನು ಚರಂತಿ ಮಟ್ರ ಏನ್ ಮಾಡಿದ್ವಿ, ಲಿಫ್ಟ್ದಾಗ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರ ರೂಮಿಗೆ ಬಿಟ್ಟಿವಿ. ಯಾಕೆ ಸರ್ ಭಾಳ ಆರೋಗ್ಯ ಇದು? ಇಲ್ಲಪ್ಪ,
ಸ್ವಲ್ಪ ಇದಾಗಿದೆ, ಇಲ್ಲಿ ಏಮ್ಸ್ ತೋರ್ಸ್ಲಾಕ್ ಬಂದೀನಿ. ಏನು ಸರ್ ಹಿಂಗೆ ಆಯ್ತಲ್ಲ ಸೋಲು ಅಂತಂದ್ರೆ, ಏನು ಹೇಳೋದಪ್ಪ ಬಸನಗೌಡ, ನಿಮ್ಮ ಲೀಡರ್ ಅದಲ್ಲ, ಮುಂಜಾನೆ 5ಕ್ಕೆ ಬಂದು ನನ್ನ ಬೆಡ್ ಮ್ಯಾಗೇನು ಕ್ವಾಟ್ ಮ್ಯಾಗ ನನ್ನ ಕಾಲುವೆಲ್ಲಿ ಕುಂಡಿರ್ತಿದ್ದ, ದಿನ ಇಟ್ಟು ಲೆಟರ್ಗಳು ತೊಗೊಂಡು ಬರ್ತಿದ್ದ. ಬಹುಶಃ ನನ್ನ ಮಂತ್ರಿ ಮಂಡಲದ ಎಷ್ಟು ಸದಸ್ಯರದಲ್ಲ ಅವ್ರಿಗಿಂತ ಹೆಚ್ಚು ಕೆಲಸ ಮಾಡಿಕೊಂಡು ದುಡ್ಡು ಮಾಡ್ಕೊಂಡು ನಿಮ್ಮ ಲೀಡರು ಅಂತ ಎಷ್ಟು ಹೇಳಿದ್ರು. ಅವನೇ ಬಂದ ನಾನು ಚನ್ನಗಿರಿ ಒಳಗೆ ಸೋಲಿಸದಪ್ಪ ನಿಮ್ಮ ಲೀಡರ್ ಅಂತ ಅವ್ರ ಮನಸ್ಸಿನಾಗ ಬಂದಂತ ಮಾತು. ಬಂಧುಗಳೇ, ಇವತ್ತು ರಾಜಕಾರಣ ಇವರು ಹೇಳಿದ್ರು, ನಮ್ಮ ತೇಜಸ್ವಿ ಪಟೇಲ್ ಅವರು ಬಂದಾಗ, ನಾನು ದಿಲ್ಲಿಗೆ ಬಂದಾಗ ನಾನು ರೈಲ್ವೆ ರಾಜ್ಯ ಮಂತ್ರಿ ಇದ್ದೆ. ಅವರೆಲ್ಲರೂ ನನ್ನ ಮನೆಗೆ ಇತ್ತು, ಒಂದು 20-30 ಮಂದಿ ಇದ್ರೇನ್ರಿ, ಒಂದು 20-30 ಮಂದಿ ಬಂದಿದ್ರು. ಪಾಪ ಕೆಲವೊಂದು MP ಗಳು ಹೆಂಗಿದ್ದು ಅಂದ್ರೆ, ನಮ್ಮ ರಾಜ್ಯದಾಗ ಮನಿ ಖಾಲಿ ಇದ್ರು ಸಹ ಯಾರಿಗೂ ಕೊಡ್ತಿದ್ದಿಲ್ಲ. ಎಲ್ಲ ಕೆಲಸ ನಡೆದಿದೆ, ಎಲ್ಲ ಫುಲ್ ಅದಾವ. ಹಿಂಗೆ ಕೆಲವೊಂದು ಮಂದಿ, ಎಲ್ಲರೂ ಹಂಗಿಲ್ಲ, ಕೆಲವೊಂದು ಮಂದಿ ಭಾಳ ಒಳ್ಳೆಯವರು ಅದಾರೆ. ಅವಾಗ ಇವರಿಗೆ ಅಲ್ಲಿ ಒಂದು 3-4 ದಿವಸ ಇದ್ರು, ರೈತ ಹೋರಾಟಕ್ಕೆ ಬಂದಿದ್ರು. ಊಟದ್ದು ನನ್ನ ಮನೆ ಅಂದ್ರೆ ಯಾವಾಗಲೂ ಬಸವಣ್ಣನ ವಿಚಾರಗಳು, ಅನ್ನದಾಸೋಹ ಮಾಡೋದನ್ನೇ ಲಿಂಗಾಯತರು ವೀರಶೈವರು ಕಲಿಸಿದ್ ಯಾರು? ಬಸವಣ್ಣ, ತುಮಕೂರು ಸಿದ್ಧಗಂಗಾ ಮಠದ ಶ್ರೀಗಳು, ಇವರೆಲ್ಲ ಅನ್ನದಾಸೋಹ ಅನ್ನೋದು ನಮ್ಮ ಸಂಪ್ರದಾಯ. ಮುಂದೆ ಇವರು ದಾವಣಗೆರೆಗೆ ಹೋಗ್ಲಾಕ, ನಾನು ರೈಲ್ವೆ ಮಂತ್ರಿ ಇದ್ದಾಗ ನನಗೊಂದು ಅಧಿಕಾರ ಇತ್ತು. ಏನಪ್ಪಾ ಅಂದ್ರೆ, ನನ್ನ ಕಡೆಯಿಂದ ನಾನು ಕೂಪನ್ ಕೊಡಬಹುದು, ಎಷ್ಟೇ ಮಂದಿ ಬಂದ್ರು ಅವ್ರ ಟಿಕೆಟ್, ನಾನು ರೈಲ್ವೆ ಮಂತ್ರಿ, ನಾನು ಕೋಟಾ ಆಗ್ತಿತ್ತು, ಮಿನಿಸ್ಟರ್ದು ಕೋಟಾ, ಅವ್ರಿಗೆಲ್ಲರಿಗೂ ಫ್ರೀ ಆಗಿ ಜನಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ಆಗಿತ್ತು ಅವಾಗ. ಆ ಟ್ರೈನ್ದಾಗ ಇವ್ರನ್ನೆಲ್ಲ ಫ್ರೀ ಆಗಿ ನಾನು ರೈತರಿಗೆ ಎಲ್ಲರಿಗೂ ಕೊಟ್ಟು ಕಳಿಸೋದಂಥದ್ದು ಇವಾಗ ನಾ ಈಗ ನೆನಪು ಮಾಡಿದೆ ಅವರಿಗೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಂದು ಫ್ರೀ ಟ್ರೈನ್, ಯಾವುದೇ ಆ ರಾಜ್ಯದ VIP ಇದ್ರ ನಾನು ಅಥವಾ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ಫ್ರೀ ಲೈಫ್ ಟೈಮ್ ಫಸ್ಟ್ AC ಕೊಡುವಂತ ಅಧಿಕಾರ ಇತ್ತು. ನಾ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅದನ್ನು ನಾನೇ ಕೊಟ್ಟಿದ್ದೆ, ನಾನು ಅನಂತಕುಮಾರ್ ಅವರ ಮನೆಗೆ ಹೋಗಿ. ಇದು ಸುಮ್ಮನೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಚನ್ನಗಿರಿ ಕ್ಷೇತ್ರ ಅಂತ ಒಬ್ಬ ಶ್ರೇಷ್ಠ ಸಮಾಜವಾದಿ, ಜನಪರವಾಗಿ ಇವತ್ತೇನೆ ಕೂಡಲ ಸಂಗಮ ಅಭಿವೃದ್ಧಿ ಆಗ್ಬೇಕಾಗಿದ್ರೆ ಅದು JH ಪಟೇಲ್ರ ಕಾರಣ. ಏನೂ ಇರಲಿಲ್ಲ ಕೂಡಲ ಸಂಗಮದಲ್ಲಿ, ಬಸವಣ್ಣನ ಕುರುವನೇ ಇರಲಿಲ್ಲ. JH ಪಟೇಲ್ ತಗೊಂಡಂತ ಅನೇಕ ನಿರ್ಣಯಗಳು, ಜಿಲ್ಲಾ ಒಗ್ಗಡನೆ. ಇವತ್ತೇನು ಬಿಜಾಪುರ, ಬಾಗಲಕೋಟೆ, ನಾ MLA ಇದ್ದಾಗ ಆ ಕಡೆ ಜಿಲ್ಲಾ ಇತ್ತು, 2 ಜಿಲ್ಲಾ ಅದು. ಅಷ್ಟು ಧೈರ್ಯದ ಮನುಷ್ಯ ಮುಖ್ಯಮಂತ್ರಿ ಇರಬೇಕು ಎಂದು ರೊಕ್ಕದ ಆಸೆ ಮಾಡಲಿಲ್ಲ ಮನುಷ್ಯ. ಅಂತ ಒಬ್ಬ ಒಳ್ಳೆಯ ನಾಯಕನ ಕೊಟ್ಟಂತ ಚನ್ನಗಿರಿ ಬರುವಂತ ಅವಕಾಶ ಈ ಸಣ್ಣ ಊರಿರ್ಬೋದು. ನಾನು ಬಳಿ ಬಂದ್ರೆ ನಮ್ಮ ಅಶೋಕರ್ ಕರ್ಕೊಂಡು ಬಂದು, ನಾನೇನು ವಿಚಾರ ಮಾಡಲಿಲ್ಲ, ಆಯ್ತು ಚನ್ನಗಿರಿಗೊಂದು ಹೆಂಗಾದ್ರೂ ಬರ್ಬೇಕಾಗಿತ್ತಲ್ಲ, ಅವ್ರನ್ನ ನೋಡ್ಲಕ್ ಬರ್ಬೇಕಾಗಿತ್ತು. ಈಗಾದ್ರೂ 3-4 ದಿವಸದಿಂದ ಭಯಂಕರ ತಳಮಳ. ಯಾವುದೋ CPR ಫೋನ್ ಮಾಡಿದ್ರೆ ರೆಕಾರ್ಡ್ ಹಾಕಿದ್ರು ನನಗೆ, ಏನು ಎದ್ದಾಳ ಬರ್ತಾರತ್ತಲ್ಲ, ಯಾವಾಗ ಬರ್ತಾರೆ, ಬರ್ಲಿಕ್ಕಿಲ್ಲ ಅವರು. ನಾನು ಯಾರು ಯಡಿಯೂರಪ್ಪಗೆ ಅಂಜಲ್ಲಿ ನನಗೆ ಅಂಜಿದ್ದೀನ ರಗಡ ನಾನು ಸಿಗಿಸ್ಬೇಕಂತ ಎಲ್ಲಾದ್ರಾಗ ಸಿಗಿಸ್ಬೇಕು. ನೋಡ್ರಿ, ನನ್ನ ರಾಜಕಾರಣ ನಾನು ಯಡಿಯೂರಪ್ಪನವ್ರ ನೋಡ 94ರಿಂದ ಮಾಡೀನಿ. 40 MLA ಇದ್ದಾಗೂ ನಾನು MLA ಇದ್ದೆ. ನಾನು ಸೀನಿಯಾರಿಟಿ ನೋಡಿದ್ರೆ ನಾನೇ ಮುಖ್ಯಮಂತ್ರಿ ಕರ್ನಾಟಕ ಫಸ್ಟ್ ಆಗ್ಬೇಕಾಗಿತ್ತು. ನನ್ನ ತುಳಿದು 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 ಈಗ ಎದ್ದು ಬಿಟ್ಟೆ. ನಮ್ಮ ಮದ್ದೂರ್ನೇ ಹಿಡಿದು ತುಳಿದೆ, ಸೋಲಿಸ್ಲಾಕ ಕಳಿಸೋದೆ ತುಳಿದೆ. ಯಾಕಂದ್ರೆ ಇವ ಬೆಳೆದಂದ್ರೆ ನಾಳೆ ನನ್ನ ಭವಿಷ್ಯದ, ನನ್ನ ಪುತ್ರ, ನಾ ಲೂಟಿ ಮಾಡೀನಿ, ಮುಂದೆ ಹವಾ ಲೂಟಿ ಮಾಡಬೇಕು, ಅವನ ಮೊಮ್ಮಗ ಲೂಟಿ ಮಾಡಬೇಕು, ನಾವು ಹಮಾಲಿ ಮಾಡಬೇಕಲ್ಲ. ಇವ್ರು ಏನಾಗ್ಬಿಟ್ಟದ ಅಂತ ನೋಡ್ರಿ. ಒಂದ್ ದಿವಸ ಹಿಂದುತ್ವ ಬಗ್ಗೆ ಮಾತಾಡ್ತಾರ, ಹಿಂದುತ್ವ ಮಾತಾಡೋದಿಲ್ಲ ಅವರು, ಬೇರೇನೆ ಮಾತಾಡ್ತಾರ. ಬರೇ ಇವತ್ತೇನಾಗ್ಬಿಟ್ಟದ, ಶಿವಮೊಗ್ಗ ದಾವಣಗೆರೆ ಒಂದಾಗಿ ಮತ್ತೊಬ್ರು ಯಾರೋ ಆಸೆ ಬರಬಾರ್ದು. ಪಾಪ ನಮ್ಮ ಸಿದ್ದೇಶನ ಸೋಲ್ಸಿದ್ರ ಎದಕ್ಕ?
ನಾ ಸಿದ್ದೇಶಣ್ಣ ನನಗೆ ಬೈತಿದ್ದವಾಗ, ಏಯ್ ನೀ ಸುಮ್ಕೊಂಡ್ರೆ ನೀನು ಏನು ಸುಮ್ಮನೆ ನಮ್ಮ ಯಡಿಯೂರಪ್ಪಗೆ ಬೈತಿ ಹಾಗೆ ಮಾಡ ನಾನವ ಸುಮ್ಕೊಂಡ್ರೆ ಸಿದ್ದೇಶಣ್ಣ. ಆದ್ರೆ ನಮ್ಮ ರವೀಂದ್ರನಾಥ್ ಒಬ್ಬ ಅದಲ್ಲ, ಅವ್ ಖರೆ ಗಂಡಸು. ರವೀಂದ್ರನಾಥ್ ನನಗೆ ಹೇಳ್ತಿದ್ದ, ಏಯ್ ಯತ್ನಾಳು ನೀವು ಲೀಡ್ರ್ ಏನು ಭಾಳ ಬದ್ಮಾಸ್ ಅದ, ಸುಮ್ಕೊಂಡ್ರ ರವೀಂದ್ರ ಅವನು ಖಡಕ್ ಯಾವಾಗಲು ಎಕ್ದಮ್ ಸೀದಾ ಸಾದಾ ಮನುಷ್ಯ. ಯಾಕಂದ್ರೆ 94ರಿಂದ ನಾವು ರಾಜಕಾರಣದಾಗ ಇದ್ದೀವಿ. ಇವತ್ತು ನಾವು ಹೊರಗ ಇಟ್ಟು ನಿಮ್ಮ ಮುಂದೆ ಇಷ್ಟು ಜನರ ಮುಂದೆ ಮಾತಾಡುವಂತ ಶಕ್ತಿ ಕೊಟ್ಟಿದ್ದು ನಿಮ್ಮೆಲ್ಲರ ಆಶೀರ್ವಾದಕ್ಕೆ. ನಾನು 3 ಸಲ ಹೊರಗೆ ಹಾಕ್ಯಾರ ಪಾರ್ಟಿದಿಂದ. ಉಚ್ಚಾಟನೆ ಮಾಡೇ ಬಿಡುದು, ಯಾಕಂದ್ರೆ ಬೆಳೆದಂತ ಮುಂದೆ MLC ನಿತ್ಯ ನಾ ಸುಮ್ಮ ಕರ್ನಾಟಕದ ಹೈಯೆಸ್ಟ್ ಲೀಡ್ಲೆ ಬಿಜಾಪುರ ವಿಧಾನ ಪರಿಷತ್ತಿಗೆ ಆಚೆ ಬಂದೆ. ನಾನು ಜಿಪ್ಪನವ್ರ ಜನ್ಮ ಆಯ್ತು, ರಾಜಕಾರಣ ಮುಗ್ದಿತ್ತು ನಮ್ದು. ಮುಂದೆ ನಾನು ಅಮಿತ್ ಶಾ ಕರೆದು ದಿಲ್ಲಿ ಕರ್ಸಿದ್ರು, ನಾವು ರಾಷ್ಟ್ರೀಯ ಅಧ್ಯಕ್ಷರಿದ್ರು. ಕೆಲವೊಂದು ಮಂದಿ ಹೇಳ್ಕೊತಾರೆ, ನಮ್ಮ ಅಪ್ಪ ಕರ್ಕೊಂಡು ಬಂದಾನ, ನಮ್ಮ ಪೂಜ್ಯ ತಂದೆ ಯತ್ನಾಳ ಪುನರ್ಜನ್ಮ ಎಲ್ಲಿ ಸುಡಗಾಡ ಕೊಡ್ತಾನಪ್ಪ. ನಿಮ್ಮ ಪೂಜ್ಯ ತಂದೆ ನಿನಗೆ ಆಯ್ತು ಪುನರ್ಜನ್ಮ ಕೊಡೋ, ನಮ್ಮಂತವ್ರಿಗೆಲ್ಲ. ಅಮಿತ್ ಶಾ ಕರೆದು ಕೇಳಿದ್ರು ನನಗೆ, ಏನಪ್ಪಾ ಕ್ಯಾ ಪಾಟೀಲ್ ತುಮ್ ಬಿಜೆಪಿ ಗಾನ ಅಂದ. ನಾ ಹೇಳಿದೆ ಬಿಜಾಪುರ ಸಿಟಿ ಕೊಟ್ರೆ ಬರ್ತೀನಿ, ಇಲ್ಕಂದ್ರೆ ಇಲ್ಲ, ನಾನು ಪಕ್ಷ ಹೊಡಿತೀನಿ ಮತ್ತೆ ಗಾಡಿ ಅಂತ. अच्छा ठीक है तुम चलो बेंगलुरु को चलो, मैं येडियुरप्पा को बोल दूंगा तुमको पार्टी मिलने का. ठीक है सर ಅಂತ ಬಂದೆ. ಇಲ್ಲಿ ಬಂದು ನಾವು ತಗೊಂಡಿವಿ, ನೀವು ತಗೊಂಡಿವಿ, ನಾವು ತಗೊಂಡಿವಿ. ನಾನು ತಗೊಂಡವ್ರು ನೀನು ಒಬ್ರು ಕೇಳಿದ್ರು ರಾಯಚೂರ್ನಾಗ. ಅದಕ್ಕೆ ನಾ ಯಾಕೆ ಹೇಳ್ತೀನಿ ಅಂದ್ರೆ, ಬಂಧುಗಳೇ, ನನಗೆ ಯಾಕೆ ತುಳಿದ್ರು ಅಂದ್ರೆ ನಾನು ಕರಪ್ಟ್ ಅಲ್ಲ, ಜನರು ಲೂಟಿ ಮಾಡಬೇಕು ಅನ್ನೋಂತ ನನ್ನ ತಲೆಗೆ ಇಲ್ಲ. ನಾ ಯಾವ ಆಫೀಸರ್ ಕಡೆ ಟ್ರಾನ್ಸ್ಫರ್ ರೊಕ್ಕ ತಗೋದಿಲ್ಲ. ಇನ್ನ ಅದು ನಂದೇ ಸರ್ಕಾರ ಇತ್ತು, ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಯಡಿಯೂರಪ್ಪ ಇದ್ದ. ನನ್ನ ಲೆಟರ್ ಇಲ್ಲಾರ್ದೆ ಬಿಜಾಪುರ ಜಿಲ್ಲಾದಾಗ SPDC ಹಿಡಿದು ಯಾರ್ದೂ ಆಗ್ತದಿಲ್ಲ. ಯತ್ನಾಳ್ ಲೆಟರ್ ಕೊಟ್ರಿ, ಯತ್ನಾಳ್ ರೊಕ್ಕ ತಿಲ್ಲ ಲೆಟರ್ ಕೊಡ, ಚಲೋ ಕೆಲಸ ಮಾಡ್ರಿ ಸಾಕು. ಇಲ್ಲೇ ಸಿದ್ದೇಶ್ ಅಂತ ಹೇಳಿ ಇಲ್ಲೇ ಒಬ್ರು CPI ಇದ್ರು, ಇಲ್ಲಿಯವ್ರೆ ಕೊಂಡೇಜವ್ರು. ಇಲ್ಲಿಯವ್ರೆ ನಮ್ಮ ಬಿಜಾಪುರ CPI ಖಡಕ್ ಆಫೀಸರ್. ನಾ ಯಾರ ಕಡೆನೂ ರೊಕ್ಕದ ವ್ಯವಹಾರ ಒಟ್ಟೆ ಯಾವ ಆಫೀಸರ್ ಕೂಡ ನನ್ನ ಕೆಲಸ, ಮತ್ತೆ ಯಾವ ಆಫೀಸರ್ ಕೂಡ ದಿನ ಮಾತಾಡೋದಿಲ್ಲ. ಮಾತಾಡೋದು ರೆಸ್ಪೆಕ್ಟ್ಫುಲ್ಲೇನೆ, ಸಾಹೇಬರ್ ಇಲ್ಲಾರ್ದೆ ಯಾರಿಗೂ ಮಾತಾಡೋದು. ಇದು ನನ್ನ ದೊಡ್ಡ ಸಮಸ್ಯೆ ರಾಜಕಾರಣದ. ತಿನ್ನೋವಲ್ಲ, ಇವ್ರಂಗ ಲೂಟಿ ಮಾಡವಲ್ಲ, ಇವನು ಮಂತ್ರಿ ಮಾಡಿದ್ರೆ ಎಲ್ಲ ದಿನ ಒಂದು ನಮ್ಮ ಜೋಡ ಜಗಳ ತೆಗಿತಾನತ್. ನಾನು ಮಂತ್ರಿನೇ ಮಾಡಲಿಲ್ಲ, ನನಗೂ ಚಲೋ ಆಯ್ತಂದೆ. ನೋಡ ಇಂಥ ಭ್ರಷ್ಟರ ಸಚಿವ ಸಂಪುಟದಾಗ ಯತ್ನಾಳ್ ಇದ್ದರೆ ಯಾಕೆ ಕಳಂಕ ತಗೋಬೇಕು? ಯಾಕಂದ್ರೆ ನಾನು ಅಟಲ್ ಬಿಹಾರಿ ವಾಜಪೇಯಿ ಅಂತ ಪ್ರಾಮಾಣಿಕ ದೇಶಭಕ್ತ ಒಬ್ಬ ಪ್ರಧಾನಮಂತ್ರಿ ಕೈಯಾಗ ನಾನು ಸಚಿವ ಸಂಪುಟ ಮಾಡುವಂತ. ವಿಧಾನಸಭೆ ಚರ್ಚೆ ನಡೀತೈತೆ. ಸಿದ್ದರಾಮಯ್ಯನವರು ಅಶೋಕನು ನೋಡುದಿಲ್ಲ, ಏನು ಪೂಜ್ಯ ತಂದೆಯವ್ರ ಮಗನೂ ನೋಡುದಿಲ್ಲ. ಅವರು ನಾ ಹಿಂದೆ ಕೂತೀನಿ, ಮಾನ್ಯ ಲಾಸ್ಟಿಗೆ ಹೇಳಿದಲ್ಲ 224 ಹಿಂಗ್ ನೋಡಿದೆ ಸಿದ್ದರಾಮಯ್ಯ. ನಾ ಏನ್ ಕೇಳಿದೆ ಸಿದ್ದರಾಮಯ್ಯನವ್ರಿಗೆ, ಹಿಂದಿನ ಸರ್ಕಾರದವರು ರೊಕ್ಕಿಲ್ಲಾರ್ದೇನೆ ಸುಮ್ಮನೆ ಎಲ್ಲ ಸ್ಯಾಂಕ್ಷನ್ ಮಾಡಿ ಹೋಗ್ಯಾರ. ಇವತ್ತು ನಾವು ಅದನ್ನು ತುಂಬಬೇಕಾಗೈತಿ, ಏನೇನು ಕತಿ ಹೊಡಿಲಕತ್ತಿದ್ರು. ನಾ ಸಿದ್ದರಾಮಯ್ಯನವ್ರಿಗೆ ಏನು ಕೇಳಿದೆ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ಮವ್ರಿಬ್ರು ಮುಖ್ಯಮಂತ್ರಿ ಇದ್ರಲ್ಲ, ನಿಮಗೆ DK ಶಿವಕುಮಾರ್ಗೆ ಎಷ್ಟು ಕೊಟ್ಟಾರ ಸ್ವಲ್ಪ ಹೇಳ್ರಿ ಲೆಕ್ಕ ಅಂದೆ. ಮಿಸ್ಟರ್ ಯತ್ನಾಳ್, ನಿನ್ನ ಎಕ್ಸ್ಪೆಲ್ ಮಾಡ್ಯಾರ, ಕೂತ್ಕೋತಾನ. ನಾಂದೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ದೇವೇಗೌಡರು ನಿಮ್ಮನ್ನು ಎಕ್ಸ್ಪೆಲ್ ಮಾಡಿದ್ದಾರೆ. ಏನಂದೆ ಕೆಲವೊಂದು MLAಗಳು ಯತ್ನಾಳ್ರೆ ಇನ್ನೊಮ್ಮೆ ಹೇಳ್ರಿ ಸಾಹೇಬ್ರಿಗೆ ಕೇಳಿಸಿಲ್ಲ ಅಂತ. ನಾ ಹೇಳ್ದೆ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಅಹಿಂದ ಹೋರಾಟ ಮಾಡಿದ್ದಕ್ಕೆ ಸನ್ಮಾನ್ಯ ದೇವೇಗೌಡರು ನಿಮ್ಮನ್ನ ಎಕ್ಸ್ಪೆಲ್ ಮಾಡ್ಯಾರಲ್ಲ. ಹೌದು, ಎಕ್ಸ್ಪೆಲ್ ಮಾಡಿದ್ರೆಲ್ಲ ಮುಖ್ಯಮಂತ್ರಿ ಆಗ್ತಾರ. ಹಂಗಾದ್ರ ದೇವೇಗೌಡರು ಸಿದ್ದರಾಮಯ್ಯನ ಎಕ್ಸ್ಪೆಲ್ ಮಾಡಿದ್ರ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರ,
ದೇವೇಗೌಡ ಸ್ವಂತ ಮಗ ಕುಮಾರಸ್ವಾಮಿನ ಎಕ್ಸ್ಪೆಲ್ ಮಾಡಿದ್ರು, ಮುಖ್ಯಮಂತ್ರಿ ಆದ್ರಲ್ಲ. ನಮ್ಮ ಪೂಜ್ಯ ತಂದೆ ಅವರು ಬಿಜೆಪಿ ಎಕ್ಸ್ಪೆಲ್ ಮಾಡಿದ್ರು. ಅವರು ನಮ್ಮ ಪೂಜ್ಯ ತಂದೆ 4ನೇ ಬಾರಿಗೆ ರಾಜ್ಯವನ್ನು ಆಳ್ಯಾರ, ಅದು ಎಕ್ಸ್ಪೆಲ್ ಗಿರಾಕಿನೇ. ಈಗ 2022 ಮತ್ತೊಬ್ಬ ಎಕ್ಸ್ಪೆಲ್ ಯಾಕೆ ಮುಖ್ಯಮಂತ್ರಿ ಆಗಬಾರ್ದು? ಹಿಂದುತ್ವ ಬೇಕು. ಗಣಪತಿಗೆ ಡಿಜೆಗೆ ಪರ್ಮಿಷನ್ ಒಂದು ಊರಾಗ ಕೊಡ್ತಾರೆ, ಒಂದು ಊರಾಗಿಲ್ಲ. ನಮ್ಮ ಬಿಜಾಪುರ್ನಾಗ ಫುಲ್ ಪರ್ಮಿಷನ್. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇದನ್ನ ಹೇಳ್ಬಿಟ್ಟೆ ನಮ್ಮ ಉಸ್ತುವಾರಿ ಮಂತ್ರಿಗೆ, ನೋಡ್ರಿ ಡಿಜೆ ಏನಾರ MB ಪಾಲ್ರ ಕೋಂಕ್ ಅಂದ್ರ ಮುಂದಿನ ಸಲ ಬಬಲಿನ ಸಲ ಡಮಕ್ ಅನಿಸ್ತೀವಿ. SP ಗೆ DC ಫೋನ್ ಮಾಡಿದ್ರೆ ಅವನು ಎತ್ನಾಳ್ ಬಾಟಿಕ ನಾನು ಕೊಟ್ಕೊಡ್ರಿ ಕಲಾಸ್. SP ಇಲ್ರಿ ಸ್ವಲ್ಪ ನೋಡಿ ಸ್ಲೋ ಆಗಿ ಹಚ್ಚಿದ್ರಿ, ನೀವು ಪೊಲೀಸ್ ಸ್ಟೇಷನ್ ಬಲ್ಲಿ ಸ್ಲೋ ಮಾಡ್ತೀವಿ. ಅವು ಬರ್ತಾವಲ್ಲ ಒದರ್ತಿರ್ತಾರಲ್ಲ, ಅಲ್ಲಿ ಬಂದಲ್ಲಿ ಜೋರು ಮಾಡ್ತೀವಿ. ನಾ ವಿಧಾನಸಭೆ ಒಳಗಡೆ ಸರ್ಕಾರ ಕೇಳಿದ ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿ, ಹೋಮ್ ಮಿನಿಸ್ಟರ್ಗೆ, ಅವ್ರಿಗೆ 5 ಸಲ ಒದರ್ತಾರಲ್ಲ ಪರ್ಮಿಷನ್ ಕೊಟ್ಟರೆ. ವರ್ಷಕ್ಕೆ 1 ಸಲ ಗಣಪತಿ ಮುಂದೆ DJ ಹಚ್ಚಿ ನಮ್ಮ ಹುಡುಗರು ಕುಣಿತೀನಂದ್ರ ನಿಮ್ಗೆ ಬ್ಯಾನೆ ಆಗ್ತದ. ಅವ್ರು ದಿನ ಓದ್ರೋದ್ರಿಂದ ನಮ್ಮ ಮಕ್ಕಳ ಶಿಕ್ಷಣ ಕೆಟ್ಟ ಪರಿಣಾಮ ಆಗ್ತದ ಅಂದಾಗ 3 ಮಂದಿ ಏನೂ ಮಾತಾಡಲಿಲ್ಲ. ಅವತ್ತ RCB ಒಳಗ 11-12 ಜನ ಸತ್ತಾರಲ್ಲ, ನಮ್ಮ ವಿರೋಧ ಪಕ್ಷದ ನಾಯಕ ಭಾಷಣ ಮಾಡಕತ್ತಿದ್ದ. ಏನಪ್ಪಾ ಅಂದ್ರ ಪೊಲೀಸ್ ಅಧಿಕಾರಿಗಳ ತಪ್ಪು. ನೋಡಿ ವಿರೋಧ ಪಕ್ಷ ಇನ್ನೊಬ್ಬ ಗಿರಾಕಿ ಪೂಜ್ಯ ತಂದೆಯವ್ರ ಮಗ ಅಲ್ಲಿ ಒಳಗೆ ಬರಲಿಲ್ಲ ವಿಧಾನಸಭೆಗೆ, ಯಾಕಂದ್ರೆ ನಾಳೆ ಕೇಸ್ ತೆಗೆದಿದ್ರ. ನಾ ಅಶೋಕ್ ಕೇಳಿದೆ, ಅಶೋಕ ಪೊಲೀಸರ ತಪ್ಪು, ಇದನ್ನ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ ಟ್ವೀಟ್ ಮಾಡಿದವ್ರು ಯಾರು? ಎಕ್ಸ್ದಾಗ ಸಿದ್ದರಾಮಯ್ಯನವ್ರು ಟ್ವೀಟ್ ಮಾಡಿದ್ರೆ ಏನಂತೇಳಿ, ನಾಳೆ ಬೆಳಿಗ್ಗೆ ವಿಧಾನಸೌಧದ ಮೆಟ್ಟಲಿಗೆ ಬನ್ನಿ, RCB ಗೆದ್ದಂತ ಸನ್ಮಾನ ಮಾಡೋಣ. ಪೊಲೀಸ್ ಇಲಾಖೆ ಏನ್ ರಿಪೋರ್ಟ್ ಕೊಡ್ತವ್ರಿಗೆ ಬೇಡ, ಒಮ್ಮಿಂದೊಮ್ಮೆ ಅಂದ್ರೆ ನಮ್ಗೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗ್ತದೆ, ನಮಗೆ ಜನರಿಗೆ ಅಷ್ಟು ಜನರಿಗೆ ಒಮ್ಮೆ ಲಕ್ಷಾಂತರ ಜನ ಬಂದ ತೊಂದರೆ ಆಗ್ತದೆ. ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಬ್ಯಾಡ ಅಂದ್ರು ಸಹ ನಾ CM ಹೇಳ್ತೀನಿ, ನಾ DCM ಹೇಳ್ತೀನಿ. ನಮ್ಮ ಪಾಪ ಹೋಮ್ ಮಿನಿಸ್ಟರ್ ಬಹಳ ಸಂಭಾಯ್ತು ಮನುಷ್ಯ, ಬೇಕಾದ ಘಟನೆ ಆಗಲ್ಲ ಕರ್ನಾಟಕ, ನನ್ನ ಗಮನಕ್ಕೆ ಬಂದಿಲ್ಲ. 2ನೇದು, ನಾನು ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ತಿಳಿಸುತ್ತೇನೆ. 3ನೇದು, ಇದೊಂದು ಸಣ್ಣ ಪುಟ್ಟ ಗಲಭೆ, ಈ 3 ಬಿಟ್ರೆ ಏನೇನೇನು. ನಾ ಹೇಳಿದೆ ಅಶೋಕಗ, ಈಗೇನು ಕೂತಾರಲ್ಲ 3 ಮಂದಿ ಪೊಲೀಸ್ ಆಫೀಸರ್ನ ಸಸ್ಪೆಂಡ್ ಮಾಡ್ಯಾರಲ್ಲ, ಇಲ್ಲಿ 3 ಮಂದಿ ಕೂತಾರಲ್ಲ, ಇಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ನಮ್ಮ ಗ್ರೇಟ್ ಹೋಮ್ ಮಿನಿಸ್ಟರ್, ಇವ್ರ ಆರೋಪಿ 1, 2, 3 ಪೊಲೀಸರಲ್ಲ. ಪೊಲೀಸರು ತಮ್ಮ ಹೇಳ್ಯಾರ. ಈಗ ಯಾರು ಸಸ್ಪೆಂಡ್ ಆದ್ರು? IPS ಆಫೀಸರ್ ದಡ 3 ಮಂದಿ ಸಸ್ಪೆಂಡ್, ತಮ್ಮ ಹುಳುಕ್ ಮುಚ್ಕೊಂಡು ಇಟ್ಕೊಳಕ. ಮಾಡಿದವ್ರು ತಪ್ಪಾರು 3 ಮಂದಿ. ಒಬ್ಬಂತರು ಆ ಸ್ಟೇಡಿಯಂದಾಗ ಹೋಗಿ ಕಪ್ಪಗೆ ಹಿಂಗ್ ಬೆಲ್ಲ ಕೊಡ್ಲಾಕತ್ತಾನ, ಅಲ್ಲಿ ಪಾಪ ಜನ ಸಾಯ್ಲಾಕತ್ತಾರ, ಅಲ್ಲಿ ತಳಗ ಉಸಿರುಗಟ್ಟ. ಇವ್ರ ಮನುಷ್ಯತ್ವ ಐತೆ. ಈ ಮನುಷ್ಯತ್ವವನ್ನು ಕೇಳುವಂತ ವಿರೋಧ ಪಕ್ಷದ ಜೀವಂತ ಇರ್ಬೇಕಲ್ಲ, ಇಲ್ಲಿ ಇದು ಇಲ್ಲ. ಸಿದ್ದರಾಮಯ್ಯನವ್ರು ನಾನು ನಿಮಗೆ ಹೇಳ್ತಾ ಇಲ್ಲ, ವ್ಯವಸ್ಥೆ ಬಗ್ಗೆ ಮಾತಾಡ್ತೀನಿ. ಎಷ್ಟು ಚಂದ ಹೇಳ್ತಾರ ಬಾಬಾ. ಅವ DK ಶಿವಕುಮಾರ್ ಏನೋ ಹಿಂಗೆ ಎದ್ದ ತಿಳ್ಕೊರಿ. ಇಲ್ಲ DK ಶಿವಕುಮಾರ್ ತಪ್ಪು ಭಾವಿಸ್ಬೇಡಿ, ಜನ ಹೊರಗೆ ಮಾತಾಡ್ತಾರೆ. ಮತ್ತೆ ನೀವು ಕತ್ತಿಕಾಯಿ ಒಳಗೆ ಕೂತ್ರೆ ನೀವು. ಇದಕ್ಕೆ ನನಗೇನೋ ಮಾಡಲಿಲ್ಲ 8 ದಿವಸ. ಇದು 8 ದಿವಸ ಮುಚ್ಚಿಡೋರು. ಒಂದು ಪ್ರಾಮಾಣಿಕ ಒಂದು ವಸ್ತುವನ್ನ ಬಹಳ ದಿವಸ ಮುಚ್ಚಿಡ್ಲಿಕ್ಕೆ ಆಗುದಿಲ್ಲ. ಇವತ್ತು ನೀವೆಲ್ಲ ಅಡ್ಜಸ್ಟ್ಮೆಂಟ್ ಗಿರಾಕಿದಿರುತ್ತೆ. ಇಡೀ ರಾಜ್ಯದ ಜನರಿಗೆ ಮೈಸೂರಿನ ಚಾಮರಾಜನಗರ ಹಿಡಿದು ಬೀದರ್ ಬಸವ ಕಲ್ಯಾಣವಾಗ ನೀವೆಲ್ಲ ಅಡ್ಜಸ್ಟ್ಮೆಂಟ್ ಅದೀರಿ.
ನಿಮ್ಮಿಂದ ರಾಜ್ಯದ ಹಿಂದೂಗಳ ರಕ್ಷಣೆ ಆಗುವುದಿಲ್ಲ. ಅದಕ್ಕೇ ಇವತ್ತ ಹಿಂದುತ್ವ ಇಟ್ಟು ಜಾಗೃತಿ ಯಾಕೆ ಕರ್ನಾಟಕದಾಗ ಆಗೈತಿ. ನಮ್ಮ ಈಶ್ವರಪ್ಪನವ್ರು ಹೇಳದ್ರಲ್ಲ, ತೇಜಸ್ವಿ ಪಾಟೀಲ್ ಹೇಳಿದ್ರ, ನಿಮ್ಮ ಹೋರಾಟ ಒಮ್ಮೆ ರೈತರ ಸಲುವಾಗಿ ಹೋರಾಟ ಆಗ್ತದೆ, ಒಮ್ಮೆ ಭ್ರಷ್ಟಾಚಾರ ವಿರುದ್ಧ ಒಂದು ಹೋರಾಟ ಆಗ್ತದೆ. ಇವೆಲ್ಲ ಒಂದೊಂದು ಮೂಮೆಂಟ್. JP ಮೂಮೆಂಟ್ ಕಾಂಗ್ರೆಸ್ ಕಿತ್ತೊಗಿಬೇಕಂತೇಳಿ ಜಯಪ್ರಕಾಶ್ ನಾರಾಯಣ್ ಕರೆ ಕೊಟ್ಟಾಗ ದೇಶದಲ್ಲಿ ಮೊರಾರ್ಜಿ ಭಾಯಿ ದೇಸಾಯಿ ಸರ್ಕಾರ ಆಯ್ತು. ಕರ್ನಾಟಕದಲ್ಲಿ ರೈತರ ಮೇಲೆ ಗೋಲಿಬಾರ್ ಮಾಡದ್ರಂತೇಳಿ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಈ ರಾಜ್ಯದಲ್ಲಿ ಬಂತು. ಮೊನ್ನೆ ನಮ್ಮವ್ರ ಅಡ್ಜಸ್ಟ್ಮೆಂಟ್ ಜಗಳ ಮಾಡಿ ಸಿದ್ದರಾಮಯ್ಯವರು ಆರಾಮ್ ಬೆಣ್ಣೆ ಹೊಡ್ಕೊಂಡು ಕೂತ್ಬಿಟ್ರು. ಈ ರಾಜ್ಯದಾಗ ಇವತ್ತಿನ ಮೂಮೆಂಟ್ ಏನೈತಂದ್ರ ಅದು ಹಿಂದುತ್ವದ ಮೂಮೆಂಟು. ಅದು ಹಿಂದೂ ಧರ್ಮ ಉಳಿಬೇಕನ್ನುವಂತ ಮೂಮೆಂಟ್ ಪ್ರಾರಂಭ ಆಗಿದೆ. ಮದ್ದೂರಿನಲ್ಲಿ ಎಲ್ಲರೂ ಬಿಜೆಪಿ, ವಿಶ್ವ ಹಿಂದೂ ಪರಿಷತ್, ಹಿಂದೂ ಯಾರು ಅದಾರ ತಿಳ್ಕೊಂಡ್ರೇನು. ಕುಮಾರಸ್ವಾಮಿ, ಒಮ್ಮೆ DK ಶಿವಕುಮಾರ್, ಯಾರು ಹಿಂಗಿತ್ತು ಅಲ್ಲಿ ರಾಜಕಾರಣ. ಇವರು ಹೋಗಿದ್ರು ನಮ್ಮವರು ಎಲ್ಲಾ ಕಡೆದು ಟೆಂಪೋ ಟ್ರ್ಯಾಕ್ಸ್ ಅವು ಇವು ತರಿಸಿ ಮಂದಿನ ಕೂಡಿಸಿದ್ರೆ 7-8 ಸಾವಿರ ಮಂದಿ ಕೂಡ್ತು. ನಾ ಏನು ಕೊಟ್ಟವಲ್ಲ ಕಿತ್ತವಲ್ಲ, ಏನ್ ಯಾರು ಡಾಬಾದಾಗ ಕುಡಿಸದವಲ್ಲ, ಪ್ಯಾಕೆಟ್ ಕಳಿಸದವಲ್ಲ, ರೊಕ್ಕ ಕೊಟ್ಟವಲ್ಲ, ಚಾ ಕುಡಿಸದವಲ್ಲ, ಸುಮ್ಮ ಹೋದೆ ನಾ. 20-25 ಸಾವಿರ ಜನ ಸೇರ್ತು. ಈಗ ಅಲ್ಲಿ ಬಾಲ್ದಂಡೆ ಅಂತ ಹೇಳಿ ನಮ್ಮ ಉತ್ತರ ಕರ್ನಾಟಕದವ್ರು ಒಬ್ರು SP ಅದಾರ. ಅವ್ರು ನನಗ ಕಾರ್ಯಕ್ರಮ ಮುಗಿದು ನಾನು ಗಾಡ್ಯಾಗ ಕೂತಾಗ ಬಂದು SP ಅವ್ರು ಹೇಳಿದ್ರು ನನಗ, ಸರ್ ನಾನು ನಿರೀಕ್ಷೆ ಒಂದು 400-500 ಮಾಡಿದ್ದೆ, ಜನರದ್ದು ಇದು ನೋಡಿ ಸೈಲಾಬ್ ನೋಡಿ ಎಲ್ಲಾ ಕಡೆ ಕೋರ್ಸ್ ತಾಬೂರ್ ತರಿಸೋ ಪರಿಸ್ಥಿತಿ ಬತ್ತು. ಯಾಕೆ ಬತ್ತು? ಯತ್ನಾಳ್ ಸಲಾಗಿ ಎಲ್ಲ ವಿಧಾನಸಭೆ ಒಳಗೆ ಗಟ್ಟಿಯಾಗಿ ಒಬ್ಬ ಗಂಡಸನಂಗ್ ಮಾತಾಡ್ತಾನೆ ಯತ್ನಾಳ್ ಅಂತೇಳಿ ಇವತ್ತು ಜನ. ನಾ ಯಾರಿಗೂ ಅಂಜಲ್ಲ. ಅಲ್ಲಿ ಸಿದ್ದರಾಮಯ್ಯ ನಾನು ಅಂಜಿಸ್ಲಕ್ ಬಂದ್ರೆ ನೀ ಯಾರಿಗಾರ ಅಂಜಿಸು, ನನಗೆ ಅಂಜಿಸ್ಲಕ್ ಆಗುದಿಲ್ಲ. ಏನೇನು ಸೋಲಿಸ್ತೀನಿ, ಮುಂದೆ ನೋಡೋಣ. ಸೋಲು ಬಿಡು ನಿಮ್ ಕೈಗೈತೆ. ನೀವು ಯಾರಿಗೆ ಸೋಲು ಎಂದಿರಿ ಅವ್ರು ಗೆದ್ದು ಬಂದಾರೆ ಕರ್ನಾಟಕ. ಕುಮಾರಸ್ವಾಮಿ ನಿನ್ನ ಮುಗೀತು ಸೋತನ್ನ ಮಾನ್ಯ ಲೋಕಸಭಾ ಕಾಯಿಸ್ಕೊಂಡು ಕುಮಾರಸ್ವಾಮಿ. ಯಾರ ಭವಿಷ್ಯ ಯಾರೂ ಬರೀದಿಲ್ಲ. ಅದಕ್ಕೆ ಬಂಧುಗಳೇ, ಇವತ್ತು ಕರ್ನಾಟಕದಲ್ಲಿ ಒಂದೇ ಕೂಗಿದೆ, ಒಂದು ಹಿಂದೂ ಪರವಾದ ಸರ್ಕಾರ ಇರಬೇಕು. ಭ್ರಷ್ಟಾಚಾರ ಅಂತೂ ಎಷ್ಟಾಗ್ಬಿಟ್ಟೈತಂದ್ರೆ ಎಲ್ಲರೂ ಲೂಟಿ ಮಾಡ್ಲಕತ್ತಾರ. ಯಾರು ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡ್ಬೇಕು ಅನ್ನೋದು ಇಲ್ಲೇ ಇಲ್ಲ. ಯಾವ್ದಾರ ಕಚೇರಿ ಪುಕ್ಕಟ್ ಕೆಲಸ ಆಗ್ತಾವನ್ರಿ, ಒಂದು ಉತ್ತಾರಿ ನಿಮ್ ಪುಕ್ಕಟ್ ಸಿಗ್ತದೆ. ಮರಳು ಉತ್ತಾರಿ ತಗೋಲಕ್ ಹೋಗು 25 ರೂಪಾಯಿ ಮಾಡ್ಯಾರಿ. ಸತ್ತಿದ್ದು ಒಂದು ಉತ್ತಾರಿ ತಗೋಲಕ್ ಹೋದ್ರ ಭ್ರಷ್ಟಾಚಾರ ವ್ಯಾಪಕ ಆಗೈತಿ. ಇದು ಒಂದು ಕ್ರಾಂತಿ ಆಗುವುದೇ. ನೇಪಾಳದಾಗ ಏನ್ ನಡೆದ? ನೇಪಾಳದಾಗ ಒಬ್ಬ ಪ್ರಧಾನ ಮಂತ್ರಿ ಮನೆಗೆ ಸುಡ್ತಾರಂದ್ರ ಎಷ್ಟು ವಯಸ್ಸಿನವ್ರು ಗೊತ್ತೈತನವ್ರು? 18ರಿಂದ 30 ಹುಡುಗರು ಮಿಲಿಟರಿ ಏನ್ ಮಾಡ್ತೈತಿ? ಮಿಲಿಟರಿ ಇದ್ರ ಮುಂದೆ ಯಾವಾಗ ಇದನ್ನು ನಡೆಯುದಿಲ್ಲ. ಇವರು ಇನ್ನ ರಿಪೇರಿ ಮಾಡ್ಕೋಬೇಕು. ಇವ್ರು ಒಂದ್ ಸೈಡ್ ಹೋಗ್ಬಾರ್ದು. ಬರೀ ಮುಸಲ್ಮಾನರು ಅವರೇ ಓಟ್ ಹಾಕ್ಯಾರ. ನಿಮಗೆ ನಮ್ಮ ಹಿಂದೂಗಳು ಯಾರು ಓಟ್ ಹಾಕಿಲ್ಲೇನ್ರಿ ಕಾಂಗ್ರೆಸ್ಗ? ಎಲ್ಲರೂ ಹಾಕ್ಯಾರಿಲ್ಲ, ಎಲ್ಲಾ ಸಮುದಾಯದವ್ರು ಹಾಕ್ಯಾರತ್ತ. 136 ಬಂದವು. ಮತ್ ನೀವು ನಮ್ಮ ಸಮುದಾಯಗಳಿಗೆ ಒಬ್ಬ ಪೊಲೀಸ್ ಆಫೀಸರ್ ಹೇಳಕತ್ತಿದ್ರು ನಮ್ಗೆ ನಿನ್ನೆ, ಸರ್ ನಮ್ಗೇನು ಗೌರವನೇ ಇಲ್ಲ ಈ ಸರ್ಕಾರನಾಗ, ಬರೇ ಅವ್ರದ್ದೇ ನಡೆದೈತೆಲ್ಲ, ಸಾಬ್ರದೇ ನಡೆದೈತೆ. ನಮ್ಮವರು ಎಲಿಜಿಬಲ್ ಇದ್ರು ಸಹ ಪ್ರಮೋಷನ್ ಆಗುವುದಿಲ್ಲ. ನಮ್ಮ ಸಿದ್ದರಾಮಯ್ಯನವರಂತೂ ಪಾಪ ಒಬ್ರು ಹಾಲಮತ ಸಮಾಜದವರು ಪೇಟ ಸುತ್ತಲಕ್ ಹೋದ್ರೆ ತಗೊಂಡು ಹಿಂಗೆ ಹೋಗಿತಾರ, ಕುಂಕುಮ ಹತ್ತಿದ್ರೆ ಹಿಂಗ ಹರ್ಸೋತಾರ. ಮೊನ್ನೆ ಒಂದು ಮುಸಲ್ಮಾನರ ಏನೋ ಕಾರ್ಯಕ್ರಮ ಆಯ್ತು ನೋಡ್ರಿ ಬೆಂಗಳೂರಿನಾಗ. ಪಾಪ ಸಾಬು ಬಂದು ಹಿಂಗಿಟ್ಟ, ಪಾಪ ಅನಾಮತ್ ಇಟ್ಟವ. ನಮ್ಮ ಸಿದ್ದರಾಮಯ್ಯ ಅರ್ಬಸ್ತಾನ್ ಡ್ರೆಸ್ ಹಾಕೊಂಡು ನಿಂತಿರ್ತಾರೆ. ಅರ್ಬಸ್ತಾನ್ ಡ್ರೆಸ್ ಇಲ್ಯಾಕ ನಾವು ನಡಾದು? ಅಲ್ಲಿ ಕೆಟ್ಟ ಬಿಸಿಲು ಇರ್ತೈತಿ, ಚರ್ಮ ಏನೋ ಆಗ್ಬಾರ್ದತ್ತಾವ ಹಾಕೋತಾವ.
ಇವರು ನಮ್ಮ ಸಿದ್ದರಾಮಯ್ಯ ಹಾಕೊಂಡು ನಿಂದಿರ್ತಾರೆ. ಹಂಗಾದ್ರೆ ನೀವು ಜಾತ್ಯಾತೀತರಲ್ಲ, ನಮ್ಮದು ಪಟಕ ಸುತ್ಕೋರಿ, ಕುಂಕುಮ ಹಚ್ಕೋರಿ, ಭಗವಾ ಹಾಕೋರಿ. ಏನು ಬ್ಯಾನ್ ಆಗ್ತೈತಪ್ಪ ನಿಮ್ಗ? ಚುಚ್ಚುತ್ತೈತೆ ಅನ್ನೋದು ಕಚ 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 ಕಚ. ಅದಕ್ಕೆ ಜನ ಇವತ್ತು ಯುವಕರಿಗೂ ಇಡೀ ರಾಜ್ಯದಲ್ಲಿ ಜಾಗೃತಿ ಆಗ್ತದ್ರಿ. ಹಿಂಗೆ ನಮ್ದು ಹೋಯ್ತಂದ್ರ ನಮ್ಗೆ ಭವಿಷ್ಯ ಇಲ್ಲ. ಅವ್ರಿಗೆ ಮೀಸಲಾತಿ ಕೊಟ್ರಿ. ನಾವು ಲಿಂಗಾಯತರು ಪಂಚಮಸಾಲಿಗಳು ಉಳಿದೆಲ್ಲ ಸಣ್ಣ ಪುಟ್ಟ ಸಮಾಜದವ್ರು ನಾವು ಮೀಸಲಾತಿ ಮಾಡಿದ್ರೆ ಬೇಡದ ಸುವರ್ಣಸೌಧದಲ್ಲಿ ದನಕ್ಕೆ ಹೊಡೆದಂಗೆ ಹೊಡೆದ್ರಿ. ಭಾರತದ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿನೇ ಕೊಡ್ಲಕ್ ಬರೋದಿಲ್ಲ. ಇವತ್ತವರಿಗೆ ಧರ್ಮ ಮೀಸಲಾತಿ, ಕೆಲಸದಾಗ ಟೆಂಡರ್ನಾಗ ಸಹಿತ ಅವ್ರಿಗೆ ಮೀಸಲಾತಿ. ಈ ರೀತಿ ಒಂದು ಏನು ವಾತಾವರಣ ಈ ರಾಜ್ಯದಾಗ ತಯಾರಾಗಿದೆಯಲ್ಲ ಬಂಧುಗಳೇ, ಇದೇ ಇವತ್ತು ಇಷ್ಟು ಜನ ಕೂಡ್ಲಿಕ್ಕೆ ಕಾರಣ ಆಗಿದೆ ಅನ್ನೋದು ಸಿದ್ದರಾಮಯ್ಯನವರು ತಿಳ್ಕೋಬೇಕು. ತಿಳ್ಕೋದೇ ಇದ್ರೆ ಇದೇ ರೀತಿ ನಾ ಮಾಡಿದ್ದೆ ಹಾದಿ ಎತ್ತಿಕೊಂಡ್ರೆ ಸರ್ಕಾರ ಬಹಳ ದಿವಸ ಹೋಗುವುದಿಲ್ಲ. ರಾಜ್ಯದಲ್ಲಿ ಬದಲಾವಣೆ ಕಾಲ ಬಂದೇ ಬರ್ತದೆ. ನಾವು ನಮ್ಮ ಭಾಗದ ಜನರಿಗೆ ಅಭಿವೃದ್ಧಿನೂ ಬೇಕು. ತೇಜಸ್ವಿ ಪಾಟೀಲ್ ಹೇಳ್ದಂಗ ನೀರಾವರಿ ಆಗ್ಬೇಕು. ಅಲ್ಲಿ ಎಲ್ಲಿ ಆಗ್ಲಕತ್ತದ ನೀರಾವರಿ? ಒಕ್ಕರೆ ಎಲ್ಲೈತಿ? ನಾವು ಮನೆ ವಿಧಾನಸಭಾದಾಗ ಹೇಳಿದೆವು, ಆಲ್ಮಟ್ಟಿ ಯೋಜನೆ ಆಯ್ತಂದ್ರೆ ಪೂರ್ಣ ಮುಗಿಸಿದ್ರೆ ಸುಮಾರು 18 ಲಕ್ಷ ಎಕರೆ ನೀರಾವರಿ ಆಗ್ತದೆ. ಅದಕ್ಕೆ ರೊಕ್ಕನೇ ಕೊಡಲ್ಲ. ಗ್ಯಾರಂಟಿ, ಬರೀ ಗ್ಯಾರಂಟಿ. ತಿನ್ರಿ, ಹೆಂಡತಿಗೆ ಫ್ರೀ, ಗಂಡನ ಬಸ್ ಚಾರ್ಜ್ ಡಬಲ್. ಅಲ್ಲಿದಲ್ಲೇ ವಸೂಲಿ ಆಯ್ತು ನಿಮ್ಮದೇ. ನೋಡ್ರಿ, ಮೊನ್ನೆ ರಿಜಿಸ್ಟ್ರೇಷನ್ ಫೀ 1% ಇದ್ದಿದ್ದು 2% ಮಾಡಬೇಕು. ಇವರು ಬರೀ ಹಿಂಗ ಲೆಕ್ಕ ಹಾಕಿ ಟ್ಯಾಕ್ಸು ಮತ್ತೆ ನಿಮಗೆ ಹಾಕ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ನಾವು ಹಿಂಗೆ ಮುಂದೆ ಹೋದ್ರೆ ಮುಂದೆ ಹೆಂಗ ಅನ್ನುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಇವತ್ತು ಇಡೀ ರಾಜ್ಯದಲ್ಲಿ ಜನ ಇವತ್ತು ಅಲ್ರಿ, ನಮ್ಮ ದೇಶನಾಗ ಪಾಕಿಸ್ತಾನ ಜೆಂಡಾ ಹಾರ್ತದೆ, ನಮ್ಮ ರಾಜ್ಯದಾಗ ಪ್ಯಾಲೆಸ್ತಾನ್ ಜೆಂಡಾ ಹಾರ್ತದೆ, ಪಾಕಿಸ್ತಾನ ಪರ ಘೋಷಣೆ ಕೊಡ್ತಾರ, ಅವ್ರ ಮ್ಯಾಗ ಕೇಸ್ ಹಾಕುವುದಿಲ್ಲ. ಯಾರು ಡಿಜೆ ಹಚ್ತೀನಿ ಅಂದ್ರೆ ಡಿಜೆನ ಒಯ್ದು ಒಳಗಾಗ್ತಾರ, ಅವ್ರ ಮ್ಯಾಗ ಕೇಸ್ ಹಾಕ್ತಾರೆ. ಮದ್ದೂರ್ನಾಗ ಕಲ್ಲು ಹೋಗೋದವ್ರ ಮ್ಯಾಗ ಕೇಸ್ ಹಾಕುತ್ತಾರೆ ಇಲ್ಲ, ಹಿಂದೂಗಳ ಮ್ಯಾಗ 300 ಮಂದಿ ಮ್ಯಾಗ ಕೇಸ್ ಹಾಕ್ಯಾರ. ಪಾಪ ಅಲ್ಲಿ ದಲಿತರು, ಅಲ್ಲಿ ಹೆಂಗಿತ್ತಂದ್ರ ಆ ಮಸೂತಿ ಮುಂದೆ ದಲಿತರು ಯಾರು ತಿರ್ಕೊಂಡ್ರಂದ್ರ ತಮಟೆ ಸಹಿತ ಬಾರಿಸ್ಬಾರ್ದತ್ತ. ಹಂಗತ್ತ ಅಲ್ಲಿ ಇರುದೇ 4% ಅದರಲ್ಲಿ. ನೀವು ವಿಚಾರ ಮಾಡ್ರಿ, ನಾಳೆ 40-50% ಅವ್ರು ಏನಾರ ಈ ದೇಶನಾಗ ಆದ್ರ ನೀವು ಯಾರೂ ಜೀವಂತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಇಸ್ಲಾಂ ಸ್ವೀಕಾರ ಮಾಡಬೇಕು, ಇಲ್ಲಿಕಂದ್ರೆ ಅವ್ರ ಕತ್ತಿಗೆ ಶರಣಾಗು, ಬಲಿಯಾಗು. ಆ ಪರಿಸ್ಥಿತಿ ಈಗ ಕರ್ನಾಟಕದಲ್ಲಿ ಇಂಥದೇ ದರಿದ್ರ ಸರ್ಕಾರ ಇತ್ತಂದ್ರ ಹಿಂದೂಗಳ ಭವಿಷ್ಯ ಇಲ್ಲ. ತಳೆ ಬಂಧುಗಳೇ, ಇವತ್ತು ಇಡೀ ಕರ್ನಾಟಕದಲ್ಲಿ ಹೊಸ ಅಧ್ಯಾಯ ಪ್ರಾರಂಭ ಆಗಿದೆ. ಅದೇ ಅಧ್ಯಾಯ ಅಂದ್ರೆ ಹಿಂದುತ್ವ. ನಾವು ಹಿಂದೂ ಅಂತ ಬಿಟ್ರೆ ನಮ್ಗೇನೂ ಭವಿಷ್ಯ ಇಲ್ಲ. ಮುಂದಿನ ದಿವಸಗಳು ಇವತ್ತು ನಡೆದೈತಿ. ಇವತ್ತು ಜಾತಿ ಗಣತಿಯಲ್ಲಿ ಏನು ಬರ್ಸ್ಬೇಕು, ಒಬ್ಬ ತರ ವೀರಶೈವ ಬರ್ಸತ್ತಾರ, ಮತ್ತೊಬ್ಬ ಲಿಂಗಾಯತ್ ಬರ್ಸತ್ತಾರ. ಆ ಮ್ಯಾಗಿನ ಕಾಲಮ್ ಏನೈತಿ, ಧರ್ಮತ್ ಐತಿ, ಅದು ಹಿಂದೂನೇ ಬರ್ಸ್ಬೇಕಾಗ್ತದೆ. ನೀವು ವೀರಶೈವ ಬರ್ಸ್ರಿ, ಲಿಂಗಾಯತರ ಬರ್ಸ್ರಿ, ನಿಮ್ಮ ಉಪಜಾತಿ ಏನಿದೆ ಅದನ್ನೇ ಬರ್ಸ್ಬೇಕು. ಸುಮ್ಮನೆ ಮೀಟಿಂಗ್ ನಾಟಕ ಮಾಡ್ಲಕತ್ತಾರ. ಆ ವೀರಶೈವ ಮಹಾಸಭಾದಾಗ ಇರೋರು ಎಲ್ಲ ಒಂದೇ 3 ಕುಟುಂಬದ ಒಂದು ಆಸ್ತಿ ಅದು. ದಾವಣಗೆರೆ ಒಳಗೆ ಗಣಪತಿಗೆ ಕಪ್ಪು ಅರ್ಬಿ ಹಾಕಿ ಒಯ್ಯುವಂತ ಪರಿಸ್ಥಿತಿ ಬಂದೈತಿಲ್ಲ, ಬಂದೈತಿಲ್ರಿ? ದಾವಣಗೆರೆಗೆ ಯಾವುದೇ ಗಣಪತಿ ಮುಂದೆ ಹಿಂದೂ ಗಣಪತಿ ಅಂತ ಬರ್ಸ್ಲಕ್ ಬಿಟ್ಟಿಲ್ಲ, ಹೌದಾ? ಬ್ಯಾನರ್ ಹಚ್ಕೊಟ್ಟಿಲ್ಲ. ಅಲ್ಲಿ ಹಾಕ್ಬೇಕಂತ ನಾವು ಒದ್ದೊಳಗೆ ಹಾಕ್ರಿ. ಹಂಗಾದ್ರೆ ಅವ್ರು ನಮ್ಮ ಗುಡಿ ಮುಂದೆ ಯಾಕೆ ಈದ್ ಮಿಲಾದ್ ಮೆರವಣಿಗೆ ತೊಗೊಂಡು ಬರ್ತಾರಪ್ಪ? ಒಂದು ಈದ್ ಮಿಲಾದದಾಗ್ರಿ ಕರ್ನಾಟಕ ಅನ್ರಿ, ದೇಶನಾಗನ್ರಿ. ನಮ್ಮ ಹಿಂದೂಗಳು ಎಲ್ಲರ ಕಲ್ಲು ಹೋಗದಾರ? ಎಲ್ಲರೂ ಒಂದು ಕಲ್ಲು ಹೋಗಿದ್ರೇನ್ರಿ ಹಿಂದೂಗಳು ಕರ್ನಾಟಕದಾಗ? ಮತ್ತು ಆ ಮಕ್ಕಳ ನನ್ನ ಮಕ್ಕಳು ಯಾಕೆ ನಮ್ಮ ಗಣಪತಿ ಮ್ಯಾಗ ಕಲ್ಲು ಹೋಗೋದ್ರು? ಇದಕ್ಕೆ ಉತ್ತರ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಕೊಡ್ಬೇಕು. ನಮ್ಮವ್ರು ಏನಾರು ಗದ್ದಲ ಮಾಡಿವ ಎಲ್ಲರೇ ಎಲ್ಲೊಂದು ಕಲ್ತು ಬಿಟ್ಟಾರ ನಮ್ಮ ಪೊಲೀಸರು. ಒಂದು ಕೋಮು ಗಲಭೆ ಆಯ್ತಂದ್ರೆ ಈ ಕಡೆ ಒಂದು 300 ಮಂದಿನ ಹಾಕುದು, ಈ ಕಡೆ ಒಂದು 300 ಮಂದಿನ ಹಾಕೋದು, ಮುಗಿತವ್ರ ಕೆಲಸ. ಆ ಕೋರ್ಟಿಗೆ ಅಡ್ಡಾಡಿ ಮೆತ್ತಗಾಗಿ ತಾವೇ ಈ ಕೇಸ್ ಮುಗಿದ್ರಾಗೆ ಎಷ್ಟೋ ಸತ್ತಿರ್ತಾವ್ರ. ಅವೇ
ಹೈರಾಣ ಆಗುದು. ಯಾವ ತಪ್ಪು ಮಾಡ್ಯಾನ, ಯಾವ ಕಲ್ಲು ಒಗ್ದಾನ ಅವನಿಗೆ ಅಷ್ಟೇ ಕೇಸ್ ಹಾಕುವಂಥದ್ದು ಕಾನೂನು ಈ ರಾಜ್ಯದಾಗ ತರಬೇಕಾದಂಥ ಅನಿವಾರ್ಯತೆ ಐತಿ. ಯಾವ ಇಲ್ಲಿಗಲ್ ಕಲ್ಲು ಒಗ್ತಾನ, ಗಣಪತಿ ಮ್ಯಾಗ ಉಗುಳ್ತಾನ, ಅವನ ಮನಿ ಅವ ಎಲ್ಲಿಂದ ಕಲ್ಲು ಒಗದಿರ್ತಾನ ಅವಕ್ಕ ಜೆಸಿಬಿ ಬೇಕಿಲ್ಲ. ಮುಂದೆ ನಾವು ಪ್ರಮಾಣ ವಚನ ತಗೋಗ ವಿಧಾನಸೌಧ ಮುಂದೆ ಜೆಸಿಬಿ ನಿಂದ್ರಿಸಿ ಪೂಜಾ ಮಾಡಿ ಪ್ರಮಾಣ ವಚನ ತಗೋ. ಪ್ರತಿಯೊಂದು ಗಣಪತಿಯಿಂದ ಒಂದು ಜೆಸಿಬಿ ಬರ್ತೈತಿ. ಎಲ್ಲರ ಕಲ್ಲು ಬಿಟ್ಟಂದ್ರೆ ಚಾಲೂನೆ. ಇನ್ನು ಹಂಗೆ ಮಾಡ್ಯವ್ರು ಎಲ್ಲರೇ ಬಾಂಧವರೇ, ಅಣ್ಣ ತಮ್ಮಂದ್ರೆ, ನಾವೆಲ್ಲ ಅಣ್ಣ ತಮ್ಮ ಎಂದೂ ಅಣ್ಣ ತಮ್ಮನಾಗಿರೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿಬಿಟ್ಟಾರ 1944 ದ ಪಾರ್ಟಿಷನ್ ಆಫ್ ಪಾಕಿಸ್ತಾನ್ ಅಂತೇಳಿ ಆ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪುಸ್ತಕ ಬರೆದು 44ರಾಗ ಯಾರು ಬರೆದ್ರು? ಈ ದೇಶಕ್ಕೆ ಸಂವಿಧಾನ ಬರೆದಂತ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪುಸ್ತಕ ಬರೆದ್ರು. ಏನಂದ್ರೆ ಪಾರ್ಟಿಷನ್ ಆಫ್ ಪಾಕಿಸ್ತಾನ್. ಅಲ್ಲಿ ಏನ್ ಹೇಳ್ತಾರೆ ಅಂಬೇಡ್ಕರ್ ಅವರು, ಭಾರತವನ್ನ 2 ರಾಷ್ಟ್ರ ಮಾಡೋದಕ್ಕೆ ನನ್ನ ವಿರೋಧ ಇದೆ. ಒಂದು ವೇಳೆ ಭಾರತವನ್ನ ಧರ್ಮಾಧಾರಿತವಾಗಿ ನೀವು 2 ರಾಷ್ಟ್ರಗಳನ್ನು ಮಾಡೋದಾಗಿದ್ರೆ ಭಾರತದಲ್ಲಿರುವ ಮುಸಲ್ಮಾನರನ್ನು ಪಾಕಿಸ್ತಾನ ಕೊಟ್ಟು ಕಳಿಸಬೇಕು. ಕೊನೆಯ ಮುಸ್ಲಿಂ ಅಂಬೇಡ್ಕರ್ ವರ್ಡ್ ಉಪಯೋಗ ಮಾಡಿದ್ದೇನು, ಅ ಲಾಸ್ಟ್ ಮುಸ್ಲಿಂ ಕ್ಯಾನ್ ಗೋ ಟು ದಿ ಪಾಕಿಸ್ತಾನ್. ಲಾಸ್ಟ್ ಹಿಂದೂ ಭಾರತಕ್ಕೆ ಬಂದ ಮೇಲೆ ವಿಭಜನೆ ಮಾಡಿ ಅವ್ರಿಗೆ ಪಾಲ ಕೊಡಬೇಕು. ಇಲ್ಲ ಅಂದ್ರೆ ಇಸ್ಲಾಮದಲ್ಲಿ ಮತ್ತೊಂದು ಧರ್ಮದವ್ರನ್ನ ಸಹೋದರ ಅನ್ನುವಂಥದ್ದು ಆ ಪುಸ್ತಕನಾಗೇ ಇಲ್ಲ. ಯಾವಾಗಲೂ ಭಾರತಕ್ಕೆ ಅವರು ಒಂದು ರೀತಿ ಸಮಸ್ಯೆಯಾಗೇ ಉಳಿತಾರತ್ತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 1944 ನೀವು ತೆಗೆದು ನೋಡ್ರಿ, ಆನ್ಲೈನ್ದಾಗ ನೋಡ್ರಿ, ದ ಪಾರ್ಟಿಷನ್ ಆಫ್ ಪಾಕಿಸ್ತಾನ್, ಪಾಕಿಸ್ತಾನದ ವಿಭಜನೆಯ ಭಾರತ ಅಂತ ಹೇಳಿ ಇವತ್ತು ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಅಂಬೇಡ್ಕರ್ ಅವರಿಗೆ ಇಷ್ಟು ದೊಡ್ಡ ವಿಚಾರ ಅವಾಗೇ ಗೊತ್ತಿತ್ತು. ಇವತ್ತು ಅಂಬೇಡ್ಕರ್ ಅವ್ರು ಹೇಳಿದ ಸುಳ್ಳಾಗೈತೇನ್ರಿ? ಎಲ್ಲರೂ ಶಾಂತಿ ಅದಾರ ಹೇಳ್ರಿ ನೋಡೋಣ. ಕಲ್ಲು ಹೋಗಿತಾರ, ಪಾಕಿಸ್ತಾನ ಜಿಂದಾಬಾದ್ ಹತ್ತಾರ, ನಮ್ಮ ಪ್ರತ್ಯೇಕ ರಾಜ್ಯ ಬಿಡ್ತಾರ, ನಮ್ಮ ಮೀಸಲಾತಿ ಬಿಡ್ತಾರ, ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ತಾರ. ಕಲ್ಲು ಹೋಗಿದಲ್ಲ, ಹುಬ್ಳ್ಯಾಗ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದ್ರು. ಯಾರು ಹಿಂದೂಗಳು ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ತೀರೇನಪ್ಪ ನೀವು? ಪೊಲೀಸರು ನಮ್ಮವ್ರೆಲ್ಲ ಅವರು ನಮ್ಮ ಅಣ್ತಂಬ್ರಿ. ನಮ್ಮ ಮನ್ಯಾಗನೇ ಒಬ್ಬ ಯಾವ ಪೊಲೀಸ್ ಆಗಿರ್ತಾನ, ಒಬ್ಬ ಸೈನಿಕ ಸೇರಿರ್ತಾನ. ಸೈನ್ಯ ಭಾರತದ ಗಟ್ಟಿ ಐತೆ ನಾವು ಇಲ್ಲಿ ಸುರಕ್ಷಿತದೀವಿ. ಭಾರತೀಯ ಸೈನ್ಯ ಇವತ್ತು ನರೇಂದ್ರ ಮೋದಿ ಅವರು ಬಂದ ಮೇಲೆ ಅವತ್ತಿನ ಭಾರತ ಇಲ್ಲ. ಇವತ್ತು ಏನಾರು ಮಾಡಿದ್ರೆ ಹೊಕ್ಕು ಹೊಡಿತೀವಿ, ಆಪರೇಷನ್ ಸಿಂಧೂರ್ ಮಾಡ್ತೀವಿ ಅಂತೇಳಿ ಭಾರತ ಇವತ್ತು ಸುರಕ್ಷಿತ ಇದೆ. ಅಮೆರಿಕದ ಹೊರಗಡೆ ಸಿಗದೆ ಹೇಳಕತ್ತಾನಲ್ಲ ಈಗ, ನಾನು ಅಮೆರಿಕ ಎಷ್ಟು ಟ್ಯಾಕ್ಸ್ ಬೇಕಾದ್ರೆ ಹಾಕು. ಮೋದಿಯವ್ರು ಹೋದ್ರು, ಮೊನ್ನೆ ಚೀನಾಕ ಏನು ಜಪಾನ್ಕ ಹೋದ್ರು, ಎಲ್ಲ ವ್ಯಾಪಾರ ಮಾಡ್ಕೊಂಡು ಟ್ಯಾಂಕ್ಸ್ ಕೊಟ್ಟು ಬಂದರು. ಅಲ್ಲಿ ಮೊನ್ನೆ ಟ್ವೀಟ್ ಮಾಡ್ತಾನ ಅಮೆರಿಕ ಅಧ್ಯಕ್ಷ, ಏನಂತೇಳಿ, ಮೋದಿ ಈಸ್ ಮೈ ಗುಡ್ ಫ್ರೆಂಡ್. ಅಲ್ಲಿ ಹೋಗೋಣ, ಚೀನಾದವ್ರು ರಷ್ಯಾದ್ರ ಬಳಿ ಹೋಗೋಣ, ಗೂಟ ಹೊಡೆದಂಗೆ ಆಯ್ತು. ಅಲ್ಲೊಂದು ವಿಚಿತ್ರ ಪ್ರಾಣಿ ಹಾರಿಸಿ ಬಂದೈತಿ. ಎಲ್ಲಿ? ಅಮೆರಿಕದಾಗ. ಏನ್ ಹೆಸರು ಅದರದು? ಟ್ರಂಪ್, ಡೊನಾಲ್ಡ್ ಟ್ರಂಪ್. ಇಲ್ಲೊಂದು ನಮ್ಮ ದೇಶದಾಗೂ ಒಂದು ವಿಚಿತ್ರ ಪ್ರಾಣಿ ಐತಿ. ಅದು ಏನಾಗ್ತೈತೆ, ಅದು ಬಟಾಟಿಯಿಂದ ಬಂಗಾರ ತೆಗಿತಾನೆ. ಹಿಂಗೆ ಬಟಾಟಿ ಹಾಕೋದತ್ತ ಹಿಂಗೆ ಬಂಗಾರ ಬಿದ್ದುಬಿಡ್ತದೆ ಅಂತ ಟೆಕ್ನಾಲಜಿ ನೋಡ್ರಿ. ಆ ಜಿಲೇಬಿ ಮಾಡಿ ಫ್ಯಾಕ್ಟ್ರಿ ಹಾಕ್ತೀನಿ ಅಂತ ಹೇಳೋದು ಹರಿಯಾಣದಾಗ. ಯಾಕಂದ್ರೆ ಜಿಲೇಬಿ ಎಷ್ಟು ಮಾರಾಟ ಆಗ್ಲಕತ್ತಾವು, ಹಿಂಗಾಗಿ ನಿಮ್ಗೆ ಉದ್ಯೋಗ ಇಲ್ಲ, ಎಲ್ಲರಿಗೂ ಒಂದೊಂದು ಜಿಲೇಬಿ ಫ್ಯಾಕ್ಟ್ರಿ ಹಾಕ್ತೀನಿ ಅಂತ ಹೇಳಿ ಲಗ ಹೊಡಿಸಿಬಿಟ್ರಲ್ಲಿ ಹರಿಯಾಣದ. ಇದೇನಪ್ಪ ಪೂರ್ತಿ ಸರದೈತೆ ಅಂತ ಹೇಳಿ. ಮುಂದಿನ ಸಲ ಪ್ರಧಾನಮಂತ್ರಿ ಆಗ್ಬೇಕತ್ತಾರ 2029. ಅಲ್ಲಿ ತನ ಮೋದಿಯವರು ಇರ್ತಾರ. 29ಕ್ಕೆ ಹೊಸ ಮುಖ ಯಾವ್ದು ಬರ್ತೈತೆ ಭಾರತದಾಗ? ಮುಂದೆ ಏನತ್ತಾರ ಗೊತ್ತೈತೆ, ಮೋದಿ ಏನ ಚಲೋ ರೀ, ತೀರಾ ಖತರ್ನಾಕ್ ಬಂದಲ್ಲ ಯೋಗಿ ಅದ.
ಮೋದಿಯವರು ಸಮಾಧಾನದಿಂದ ಹೇಳ್ತಾರೆ. ಮೋದಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ ತಗೋತಾರೆ. ಯೋಗಿ ಬಂದಂದ್ರೆ ಹಿಂದುओं के ವಿಕಾಸ್, ಹಿಂದುओं का ಸಹಕಾರ. ಯಾರು ನಮ್ಮ ದೇಶದ ಬಗ್ಗೆ ಭಕ್ತಿರ್ತದ ಅವರು ಇಲ್ಕಂದ್ರೆ ಹೋಗ್ರಪ್ಪ ಮಕ್ಕಳ ನಿಮ್ಗೆ ಗಾಂಧಿನವರು ಕೊಟ್ಟಾರಲ್ಲ, ಅದು ಏನು ಕೊಟ್ಟಾರಲ್ಲ ಪಾಕಿಸ್ತಾನ ಹೋಗ್ರಿ. ಯಾವನೋ ನಿನ್ನೆ ಲಾಡ್ ನನ್ನ ಬಗ್ಗೆ ಇದು ಮಾಡಿದೆ, ಅವ್ರು ಯಾಕೆ ಹೋಗ್ತಾರ? ನೀನು ಹೋಗ್ತಿದ್ರು ಹೋಗ್ಬಾರ್ದು ಥೋಡ. ನಿನಗೂ ಬಾ ತಿಂಡಿತ್ತು ಪಾಕಿಸ್ತಾನ ಜಿಂದಾಬಾದ್, ನೀನು ಹೋಗು. ಛತ್ರಪತಿ ಶಿವಾಜಿ ಮಹಾರಾಜರ ಸಮಾಜನ ಹುಟ್ಟಿ ಹಿಂಗೆ ಮಾತಾಡ್ತಾವ ಕೆಲವೊಂದು. ಎಲ್ಲ ಒರಿಜಿನಲ್ ಇರುದಿಲ್ರಿ, ಒಂದೊಂದು ತಪ್ಪು ಹುಟ್ತಾವ. ಆ ಬಾಳ್ ಠಾಕ್ರೆ ಮಗನು ಹಂಗೆ ರೀ. ಬಾಳ್ ಠಾಕ್ರೆ ಎಷ್ಟು ಖಡಕ್ಕಿದ್ರು ನೋಡಿದ್ರಲ್ಲ, ಅವ್ರು ಏನು ಹೇಳಿದ್ರು ಗೊತ್ತಾನೆ, ಎಂತ ಹಿಂದುತ್ವ ನನ್ನ ಪಾರ್ಟಿ ಬರ್ತದ, ಉಸಿ ದಿನ ಮೇರ ದುಕಾನ್ ಬಂದ್ ಕರುಂಗ ಅಂತ ಹೇಳಿ. ಹಿಂದುತ್ವ ಬಿಟ್ಟು ನಾ ಏನೋ ಮಾತಾಡೋದು ಬಾಸ್. ಈಗಿಂದು ಪೂರ್ತಿ ಹಾದಿನೇ ಬಿಟ್ಟೈತಿ. ಒಮ್ಮೆ ತಪ್ಪು ಮಕ್ಕಳು ಬೇರೆ ಬೇರೆ ಹುಟ್ಟುಬಿಡ್ತಾವ. ಹಾಗೆ ನಮ್ಮ ಸಂತೋಷ್ ಲಾಡ್ ಅವರು ಪಾಕಿಸ್ತಾನಕ್ಕೆ ಹೆಂಗೆ ಹೋಗ್ತಾರ ನೋಡು. ನಾ 2028 ಬರ್ತೈತಿ. ಇರ್ಬೇಕಾದ್ರೆ ನಮ್ಮ ಕಾನೂನು ಪ್ರಕಾರ ಇರಬೇಕು, ನಮ್ಮ ಸಂವಿಧಾನ ಪ್ರಕಾರ ಇರಬೇಕು. ಇಲ್ಲಾಂದ್ರೆ ಹೋಗಲ್ಲ. ಅಲ್ಲಿ ನಿಮಗೆ ಹೊಡೆದು ಕೊಟ್ಟ ನಮ್ಮ ಮುತ್ತೆ ಗಾಂಧಿ ಮುತ್ತೆ ಕೆಲಸ ಏನಿತ್ತು ಅಂದ್ರೆ. ಅದಕ್ಕೆ ಅಂಬೇಡ್ಕರ್ ಒಂದ್ ಕಡೆ ಹೇಳ್ತಾರೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಚರಕ ತಿರುಗೋದ್ರಿಂದ ಸಿಗ್ಲಿಲ್ಲ, ನೂಲು ತೆಗೆದ್ರಿಂದ ಸಿಕ್ಕಿಲ್ಲ. ಭಾರತಕ್ಕೆ ಏನಾದ್ರೂ ಸ್ವಾತಂತ್ರ್ಯ ಸಿಕ್ಕಿದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸರ ಬಂದೂಕಿನ ನಳಿಯಿಂದ ಇದು ಸಿಕ್ಕಿದೆ. ಅದಕ್ಕೆ ಬಂಧುಗಳೇ, ನಾವೆಲ್ಲ ಒಂದಾಗಿರೋಣ. ನಮ್ಮಲ್ಲಿ ಜಗಳ ಹಚ್ಚುವಂಥದ್ದು, ಜಾತಿ ಮಾಡುವಂಥದ್ದು ಇನ್ಮ್ಯಾಗ ನಾವು ಯಾರೂ ಮಾಡೋದು ಬೇಡ. ನಮ್ಮ ಧರ್ಮಕ್ಕೆ ಏನಾರ ಅನ್ಯಾಯ ಬಂದಾಗ ಈಗ ನಾವೆಲ್ಲ ಹೆಂಗೆ ಒಂದಾಗಿವಲ್ಲ, ಮುಂದಿನ ದಿವಸಗಳಲ್ಲಿ ನಾವು ಇದೇ ರೀತಿ ಉಳಿದಿವ ತಿಳ್ಕೊರಿ. ನಿಮ್ಗೆಲ್ಲ ರಿಪೋರ್ಟ್ ಹೋಗ್ತಾವೆ. ಪೊಲೀಸ್ ಯಾರಿಗೆ CM ಅವ್ರಿಗೆ ಮುಂಜಾನೆ 6ಕ್ಕೆ ಒಬ್ರು ADGP ಇಂಟಿರ್ತಾರೆ. ಮುಖ್ಯಮಂತ್ರಿ ಎದ್ದು ಕಾಟದಿಂದ ತಳಗಿಳಿದ ಮ್ಯಾಗ ಅವರೇ ಹೋಗಿ ಕೂತಿರ್ತಾರೆ ಮುಂದೆ. ರಾಯಚೂರಿನಾಗ ನಿನ್ನೆ ಯತ್ನಾಳ್ ಹೋಗಿದ್ರು, 8 ಜನ ಸೇರಿದ್ರು. ಇವ ಇಲ್ಲಿ ಹೋಗಿದ್ರು, ಅವ್ರು ಅಲ್ಲಿ ಹೋಗಿದ್ರು. ಈ ಜಿಲ್ಲಾ ಹಿಂಗೈತಿ. ಎಲ್ಲ ರಿಪೋರ್ಟ್ ಕೊಟ್ಟ ಮ್ಯಾಗನೇ ಮುಖ್ಯಮಂತ್ರಿ ಜಳಕಕ್ಕೆ ಹೋಗ್ತಾರೆ. ಇದು ದಿನ ಹೋಗ್ಲಕತ್ತೈತಿ ರಿಪೋರ್ಟ್. ಎಟ್ಟಕ್ಕೆ ಸುಧಾರಣೆ ಮಾಡ್ಕೊಂಡ್ರ 28 ತನ ಉಳಿತಾರ. ಇಲ್ಲಕಂದ್ರೆ ಏನು DK ಶಿವಕುಮಾರ್ ಅಂತೂ ಮಾಡೋದಲ್ಲಿ ಯಾರದೇನು ತಿರುಗಿ ಕೊಡ್ಸೋಬೇಡ್ರ. ಇದ್ರ ಸಿದ್ದರಾಮಯ್ಯ ಇರ್ತಾರೆ, ಇಲ್ಲಕಂದ್ರೆ ಡಿಸೋಲ್ ಮಾಡೇ ಹೋಗ್ತಾರೆ ನೋಡಕ್ಕೆ. ನಾಳೆ ಮಾರ್ಚ್ನಾಗ ಇಲೆಕ್ಷನ್ ಬಂದರೂ ಆಶ್ಚರ್ಯ ಇಲ್ಲ. ಆದ್ರೆ ನಾವೆಲ್ಲ ಒಂದಾಗಿ, ಧರ್ಮನೂ ಬೇಕು, ಅಭಿವೃದ್ಧಿನೂ ಬೇಕು. ಧರ್ಮ ಉಳಿಲಿಕ್ಕಂದ್ರೆ ನೀವು ಅಭಿವೃದ್ಧಿ ತಗೊಂಡು ಏನು ಮಾಡೋದಿರಪ್ಪ? ಎಲ್ಲ ಸಾಕೊಟ್ಟು ಅಡಿಕೆ ತೋಟ ಮಾಡ್ರಿ, 1-2 ಕೋಟಿ ರೂಪಾಯಿ ಮನಿ ಕಟ್ಟಿರಿ, ಭಾಳ ದೊಡ್ಡ ಕಾರ್ ತಗೊಂಡ್ರಿ, ಎಲ್ಲ ತಗೊಂಡ್ರಿ. ಅವ್ರು 50% ಆದ್ರೆ ತಿಳ್ಕೊರಿ ಸಾಬ್ರು. ನಿಮ್ಮನ್ನೆಲ್ಲ ಒದ್ದು ಕಸ್ಕೊಂಡು ನಿಮ್ಮ ಅಡಿಕೆ ತೋಟನೂ ಹೋಗ್ತೈತಿ, ನಿಮ್ಮ ಕಾರು ಹೋಗ್ತದೆ. ನೀವು ಅವ್ರ ಗ್ಯಾರೇಜ್ನಾಗ ಮತ್ತೆ ಹೋಗಿ ದುಡಿಲಾಕಿರ್ಬೇಕಾಗ್ತದೆ. ಈಗೇನು ಬಾಂಗ್ಲಾದೇಶನಾಗ ಏನಾಗೈತೆ ನಮ್ಮ ಹಿಂದೂಗಳ ಪರಿಸ್ಥಿತಿ? ಕಾಶ್ಮೀರ್ನಾಗ ಏನಾಗಿದೆ? ಇವತ್ತು ಕೇರಳದಾಗ ಏನಾಗಲಾಗಿದೆ? ಪಶ್ಚಿಮ ಬಂಗಾಳದಾಗ ಏನಾಗಿದೆ? ಇಂಥ ನಾಲಾಯಕ ಜಾತ್ಯತೀತ ಹೆಸರಿನಿಂದ ಬರುವಂಥವ್ರು ಹಿಂದೂ ಸಮಾಜವನ್ನ ಒಂದು ರೀತಿ ತುಚ್ಛವಾಗಿ ನೋಡುವಂಥದ್ದು ಏನು ಬಂದದ, ಅದಕ್ಕೆ ಪ್ರತಿ ಉತ್ತರ ನಾವು ಚುನಾವಣೆಯೊಳಗನೆ. ನೀವೇನು ಏಕಪಾಟಿಸನ್ನು ಯಾರು ತಗೊಂಡು ನಿಂದಿರಬೇಕಾಗಿಲ್ಲ. ಸರಿಯಾದ ವ್ಯಕ್ತಿನ ಸರಿಯಾದ ಸಮಯದಲ್ಲಿ ಒತ್ತಿ ಬಿಟ್ರಿ. ಇವತ್ತು ನೋಡಿ ನರೇಂದ್ರ ಮೋದಿಯವರು ಮಾಡ್ಯಾರತ್ತೇಳೇನೆ ಭಾರತ ಜಗತ್ತಿನ 4ನೇ ಆರ್ಥಿಕ ರಾಷ್ಟ್ರ. ವಾಜಪೇಯಿ ಅವರು ನೀವು ಪ್ರಧಾನಮಂತ್ರಿ ಮಾಡಿದ್ರಂತೆ ಜಗತ್ತಿನ 6ನೇ ಅಣುಶಕ್ತಿ ಹೊಂದಿದಂತ ಭಾರತ ಆಗಿದ್ದು ಯಾವಾಗ? ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ. ಅದಕ್ಕೆ ಅಟಲ್ ಬಿಹಾರಿ ವಾಜಪೇಯಿಗೆ ಧಮಕಿ ಕೊಟ್ಟು ಅಮೆರಿಕದ ಅವತ್ತು ಕ್ಲಿಂಟನ್ ಯಾರು ಇದ್ರಲ್ಲ, ಏನಂತ ಹೇಳ್ದ, ನಿಮ್ಗೆಲ್ಲ ಆರ್ಥಿಕ ಹಾಕಿ ಒಂದು 20 ಉಪವಾಸ ಇರ್ತೀವಿ, ಕರೆ ನಿನಗೆ ಯಪ್ಪ ಅನ್ನೋದಿಲ್ಲ ಅಂತ. ಹಿಂಗ ಈ ದೇಶದಲ್ಲಿ ಕೆಲವೊಂದು ರಾಜಕಾರಣಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ವಿರುದ್ಧ ಒಂದು ಕರೆ ಕೊಟ್ಟರು, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ. ಪ್ರತಿ ಸೋಮವಾರ ಎಲ್ಲರೂ ಉಪವಾಸ ಇರ್ಬೇಕಂತ ಕರೆ ಕೊಟ್ರು. ಯಾಕಂದ್ರೆ ಅವಾಗ ಊಟಕ್ಕೆ ಗತಿ ಇರಲಿಲ್ಲ. ಭಾರತ ಬರೀ 35 ಕೋಟಿ ಜನ ಇತ್ತು. ಇವತ್ತು ಭಾರತ 120 ಕೋಟಿ. ಅದ್ರಾಗ ಅವರೇ 4 ಲಗ್ನ ಆಗೋದು, 25 ಹಡಿದು. ಟ್ಯಾಕ್ಸ್ ನೀವು ತುಂಬ್ತೀರಿ ಅಲ್ಲ, ನೀವು 1-2 ಆಗೋದಕ್ಕೆ ಆಪರೇಷನ್ನೇ ನಿಮಗೆ ಗಂಡಂದೇರಿ ಕೊಡ್ತಿರಲ್ಲ, ಅವರೇ ಮಾಡ್ಕೊಂಡು ಬಂದಿತ್ತ. 3ನೇದು ಯಾಕೆ ತಯಾರಾಗಿಲ್ಲಗತಿ ನೀವು ಚಿಂತೆ ಮಾಡ್ತಿರ್ತೀರಿ.
ಒಮ್ಮೆ ರಾತ್ರಿ ಕೇಳ್ತೀರಿ ಏನಾಗೈತಿ ಇಲ್ಲ ನಾವು ಅವತ್ತೇ ಮಾಡ್ಕೊಂಡ್ಬಿಟ್ಟೆ ಎರಡನೇದಕ್ಕೆ ಮಾಡ್ಕೊಂಡದ್ದು ನೀವು ಮಾಡ್ಯಾರ ಅವ್ರಿಗೆ ಹೊಡಿದೆ ಫ್ಯಾಕ್ಟ್ರಿ ತೆಗೆದೇ ರೇಷನ್ ಉಪ್ಪು ಕಟ್ಟ 10 kg ಬೇಕಾ ಬೇಡವಾ ಅವ್ರಿಗೆ 10 kg 4 ಮಂದಿಗೆ 10 kg ಅಂದ್ರೆ 2 ಕ್ವಿಂಟಲ್ ಆಗ್ತದೆ ರೇಷನ್ ಅಂಗಡಿ 2 ಕ್ವಿಂಟಲ್ ಹೋಯ್ತಿರ್ತಾರ ಅವರು ನೀವು ಹಿಂದೂಗಳು ಒಂದು ಕೈ ಚೀಲನಾಗ 10 kg ತಗೊಂಡು ಅವರು ನೋಡ ಇದು ಆಟೋ ರಿಕ್ಷಾನೇ ತಂದಿರ್ತಾರೆ ಡಾಲರ್ ಇಸ್ಗಿ ಮಾಕ ದೋತ್ ಎಲ್ಲಿ ರೇಷನ್ ಕೇಳ್ತಾರೆ ನೀವು ಹಿಂಗಾಗಿ ಹಾಡ್ದು ಭಾರತ ಹಾಳು ಮಾಡ್ಲಕತ್ತೀರಿ ಅವ್ರು 25 ಹಾಡುದು ನಮ್ಮನ್ನ ಹಾಳು ಮಾಡ್ಲಕತ್ತಾರ ಅದಕ್ಕೆ ಬಂದಗಳೇ ಹೆಚ್ಚು ಹೊಡೀರಿ ನಮ್ಮ ಸರ್ಕಾರ ಬರ್ತಂದ್ರೆ ಯಾರು ಹಿಂದೂಗಳು 3ನೇದು ಹಿಡಿತಾರ ಎಲ್ಲ ಸ್ಕೂಲ್ ಎಲ್ಲ ಫ್ರೀ ಡಿಗ್ರಿ ತರ ಹಿಂದೂಗಳು ಫ್ರೀ ಏನು 3ನೇ ಮಗಕ್ಕೆ ಏನೂ ಕೊಡುವುದೇ ಇಲ್ಲ ಲಗ್ನ ಕೂಡ 5 ಲಕ್ಷ ಫ್ರೀ ಹಂಗಂದ್ರ ಭಾರತ ಉಳಿತದ ಇಲ್ಲಿಕ್ಕಂದ್ರೆ ನೀವು ಬಹಳ ದಿವಸ ಉಳಿದಿಲ್ಲ ಟಿಪ್ಪು ಸುಲ್ತಾನ್ ಪೈಕಿ ಆಗ್ಬೇಕಾಗ್ತದ ಅದಕ್ಕೆ ನಾ ಇಷ್ಟೇ ಹೇಳಕ್ ಬಯಸ್ತಾ ಇದ್ದೀನಿ ಸಣ್ಣ ಊರಿರ್ಲಿ ಇಟ್ಟು ಜನರಿಗೆ ಒಂದು ಸಂದೇಶ ದಾವಣಗೆರೆ ಒಳಗ ಚನ್ನಗಿರಿ ಕೊಡಬೇಕಾಗಿತ್ತು ಅದಕ್ಕೆ ನಾವು ಇಂದು ಗಣಪತಿ ಉತ್ಸವದ ನೆಪದಲ್ಲಿ ಬಂದಿದ್ದೀವಿ ಕೆಲವೊಂದು ಮಂದಿ ನಾನು ಟೀಕೆ ಮಾಡ್ತಾರೆ ಗಣಪತಿ ಒಳಗೆ ಹೆಂಗಾದ್ರೂ ಮಂದಿ ಕೂಡಿರ್ತಾರ ಅಲ್ಲಿ ಹೋಗಿ ಭಾಷಣ ಹೊಡಿತಾನ ಅಂತ ಟೀಕೆ ಕೆಲವೊಂದು ಮಂದಿ ಮಾಡ್ತಾರೆ ಬುಜ್ಜಿ ತಂದೆಯವ್ರ ಮಗನ ಒಂದಿಟ್ಟು ಗುಂಪು ಅದ ಈ ಫೇಸ್ಬುಕ್ನ ಹೌದಪ್ಪ ನಾನು ಬಲ್ಲಿ ನಿಮ್ಮಂಗ ಲೂಟಿ ಮಾಡಿದ್ರು ಹಾಕಿಲ್ಲ ಭದ್ರಾ ಜಲಾಶಯ ಲೂಟಿ ಮಾಡಿಲ್ಲ ಆಲಮಟ್ಟಿ ಹೊಡೆದಲ್ಲ ಏರ್ಪೋರ್ಟ್ನಾಗ ಯಾರು ಏರ್ಪೋರ್ಟ್ ಕಟ್ಟದ ಯಾವ ಶಿವಮೊಗ್ಗದವ ಅವನು ಅವನೇ ಇಲ್ಲಿ ನೀವೆಲ್ಲ ಬಡ್ದಾಡ್ರಿ ಹಿಂದೂಗಳ ಸಲುವಾಗಿ ಅವ್ರವ್ರ ಇಲ್ಲ ಚೆನ್ನಾಗಿದೆ ಬೆಸ್ಟ್ ಕಾಂಟ್ರಾಕ್ಟರ್ ನಮ್ಮಲ್ಲಿ ಮನೆ ಕೊಟ್ಬಿಟ್ಟ ಮತ್ತು ಅವನ ಕಡೆಯಿಂದ ಇಟ್ಟು ಅದು ಅಬೋವ್ ಬಿಜಾಪುರ ಏರ್ಪೋರ್ಟ್ಗೆ ಇದು ಬೇಡತ್ತ ದೊಡ್ಡ ವಿಮಾನ ಇಳಿದು ಬೇಡತ್ತ ಶಿವಮೊಗ್ಗ ಹಾಕ್ಬೇಕತ್ತ ಅವಾಗ ಹೇಳಿದಾನೆ ಯಡಿಯೂರಪ್ಪ ಅಲ್ಲೇ ಮುಖ್ಯಮಂತ್ರಿ ಇದ್ರು ಇದೆಲ್ಲಿ ನಾಟಕ ಕಂಪನಿ ನಡೆಸಿದ್ರು ಆತನ ಶಿವಮೊಗ್ಗಕ್ಕೆ ಬೇನೆ ಬಿಜಾಪುರಕ್ಕೆ ಸುಣ್ಣ ನಡೀದಿಲ್ಲ ನಾ ಇರ್ತಾನ ನೀ ಶಿವಮೊಗ್ಗದಾಗ ಏನೇನು ಮಾಡಿ ಅದು ನಾನು ಕೊಡ್ಲಿಲ್ಲ ಅಂದ್ರೆ ನೀನು ಇಲ್ಲಿ ಅಭಿಷೇಕ ಕೊಡೋದಿಲ್ಲ ಕೇಳ್ದ ಆಯ್ತಪ್ಪ ಆಯ್ತು ಕೊಡ್ತೇನೆ ಬರೀ ಕತೆ ಹೇಳಬೇಡ ಇವೆಲ್ಲ ನೀ ಮಂತ್ರಿ ಮಾಡೋದೇ ಬೇಡ ತಿಳಿದನ ಇಲ್ಲ ಮಂತ್ರಿನೇ ಬೇಡತ್ತ ನಾನು ರೊಕ್ಕ ಕೊಡೋಣ ಈಗ ಬಿಜಾಪುರ ಇಂಡಿಯಾದಾಗ ನಂಬರ್ 3ನೇ ಒಳ್ಳೆಯ ಗಾಳಿ ಇರುವಂತ ನಗರ ಬಿಜಾಪುರ ನಾವು ಮಾಡಿದ್ದೀನಿ ಬರೇ ಭಾಷಣ ಮಾಡೋದಿಲ್ಲ ಕೆಲಸನ ಮಾಡೀವಿ ಅದಕ್ಕೆ ಓಟ್ ಹಾಕ್ತಾರೆ ಯಾಕಂದ್ರೆ ನಾ ಓಟ್ ನಮ್ಮ ಇಲೆಕ್ಷನ್ ಭಾಳ ಕೆಟ್ಟ ಟಫ್ ರೀ 2,80,000 ವೋಟರ್ಸ್ ಅದಾರ 1,30,30,000 ಅವ್ರು ಅದಾರ 1,50,000 ನಮ್ಮ ಅದಾರ ಅದ್ರಾಗ ಇಡೀ ದೇಶನಾಗಿರೋ ಎಲ್ಲ ಜಾತಿಗಳು ನಮ್ಮ ಬಿಜಾಪುರನಾಗ ಅದಾವ ಅವೆಲ್ಲ ಓಟ್ ಒಂದಾಗಿ ಬರ್ಬೇಕಲ್ಲ ಹಿಂದೂಗಳು ಒಂದು ಹಾಕುವುದಿಲ್ಲ ಇದು ಒಂದು ಶಿಕಾರಿಪುರದಿಂದ 3-4 ಕೋಟಿ ಬರ್ತೈತೆ ನಂಗೆ ಕಡುಲಾಕ ಸೋಲ್ಸಲಾಕ ನಾವು ಕಡುಲಾಕಾತೀವಿ ನೀವು ಸೋಲ್ಸೋದಕ್ಕೆ ಆ ಶಿವಮೊಗ್ಗದಿಂದ 3 ಕೋಟಿ ಬೆಳಗಾವದಾಗ 3 ಕೋಟಿ ಬಾಗಲಕೋಟೆ 9 ಕೋಟಿ ಮತ್ತು ಮೊನ್ನೆ ಬಿಜಾಪುರಕ್ಕೆ ಏನು ಯತ್ನಾಳ ಸೋಲ್ಸಿದ್ರೆ ನನ್ನ ಮಗ ಭವಿಷ್ಯ ಇದೆ ನಮ್ಮ ಬಿಜಾಪುರ ಮಂದಿ ಭಾಳ ಶಾಣೆ ಆಗ್ಯಾರ ಎಲ್ಲ ರೊಕ್ಕ ತಗೊಂಡ್ರು ಫುಲ್ ನೋಡಿ ಯತ್ನಾಳ ನನ್ನ ಮಗನ ಕೇಳಿಬಿಡುತ್ತೆ ಎಂದ ನಮ್ಮ ಸಾಹೇಬರಿಗೆ ಬೈದಾನಂದ್ರೆ ನಮ್ಮ ಮಗನ ಮುಗಿಸೇ ಬಿಡೋದು ತಗೊಂಡ್ರು ಹುಡುಗರು ಇದ್ದಾರೆ ಡಾಬಾಕ್ ಹೋದ್ರು ಹೆಣ್ಮಕ್ಳು ಇದ್ದವ್ರು ಬಂಗಾರ ಅಂಗಡಿ ಸೀರೆ ಅಂಗಡಿ ಹೋದ್ರು ಎಲ್ಲ ತಗೊಂಡ್ರು ವೋಟಿಂಗ್ ದಿವಸ ಬಂದರು ಕಮಲ್ ಎಲ್ಲಿ ಕೊಯ್ಕತ್ ಹೊರಗೆ ಇವ್ರು ನಿಂತಿದ್ರಲ್ಲ ಕಳ್ರಿ ನಮ್ಮ ಬಿಜೆಪಿಗಿರೋರೆ ಅವ್ರೇನ್ ತಿಳ್ಕೊಡ್ರಿ ಬಿದ್ದ ಗೌಡ ಬಿದ್ದ 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 ಕೌಂಟಿಂಗ್ ಚಾಲು ಆದಾಗ ಬಂದು ಕೂತಿದ್ರು ಕೆಲವು ಮಂದಿ ಅಗ್ದಿ ಕುಂಕುಮ ಹಚ್ಕೊಂಡ್ರು ನಾನು ಕೆಡೋಲಾಕ ಬಂದವ್ರೆ ಅವರು ಹಿಂಗೆ ಕೂತಿದ್ರು ಮೊದಲು 30,000 ಇದ್ದಿದ್ದು ಒಮ್ಮೆ 3,000 ಕಿಳಿದು ಬಿಡ್ತಾನಂತ ಯಾಕಂದ್ರೆ ಸಾಬರ್ ಓನ್ಗಳು ಚಾಲು ಅದು ನೋಡ್ರಿ ಅವ್ರು ಎಷ್ಟು ಶಾಣೆ ಮತದಾರರು 851 ಬೂತ್ನಾಗ ಓಟ್ ಹಾಕ್ಯಾರಂದ್ರೆ 847 ಸಾಬುಗ ನನಗೆ 1 ಅಥವಾ 2 ಎಲ್ಲ ಒಂದು ಸೈಡ್ ಹೊಡೆದಾರತ್ತು ಗೊತ್ತಾಗ್ಬಿಡ್ದಲ್ಲ ಅವು 2 ನನಗೆ 1 ರಿಜೆಕ್ಟ್ 30,000 ಹೋಗಿ 3,500 ಬಂತು
ಅವ್ರು ತಿಳ್ಕೊಂಡ್ರೆ ಇದು ಬಿತ್ತು ಗಿರೇಕಿ ಹಸಿರು ಗುಲಾಲ್ ಚಾಲೂ ಮಾಡಿಬಿಟ್ರಿ ಇಡೀ ಬಿಜಾಪುರ್ನಾಗ 144 ಲಾಗು ಆಯ್ತು. ಮುಂದೆ ನಮ್ಮ ಹಿಂದೂ ಏರಿಯಾ ಚಾಲು ಆಯ್ತು. ಅಲ್ಲೇ ಅಗಸಿ ಹಣಮಪ್ಪ ತದಾನ ಅಲ್ಲಿದಿಂದ ಹಿಂದೂಗಳು ಚಾಲು. ನಾ ಎಲೆಕ್ಷನ್ ವೋಟಿಂಗ್ ಮುಗಿಯೋಣ ನಾನು ಮುಂದೆ ಹೋಗಂತ ತಾಸು ಕೂತಿರ್ತೀನಿ. ನೀ ಇಲ್ಲಿದಿಂದ ಎಬ್ಸಂಗ್ ಹೋಗ್ಕೊಂಡು ನಾನು ಅಂತ ಹೇಳ್ತೇನೆ. ಎಸ್ ಅಲ್ಲಿ 4-5 ಸಾವಿರ ಲೀಡ್ ಆಗಿಬರ್ತು. ಅವ್ರು ಎಷ್ಟು ಹಸಿರು ಗುಲಾಲ್ ಹೋಗ್ದಿದ್ರಲ್ಲ ಒಂದು ಅರ್ಧ ಇಂಚ್, ಅದ್ರ ಮ್ಯಾಗ 2 ಇಂಚ್ ಕೇಸರಿ ಗುಲಾಲ್ ಬಿತ್ತು. ನಾನು ಭಗವ ಜಂಡ ಹಿಡ್ಕೊಂಡು ಮತ್ತೆ ಆಚೆ ಬಂದೆ. ಹಂಗೆ ನೀವು ಮತದಾರರು ಈಗ ಮುಂದಿನ ಚುನಾವಣೆದಾಗ ಇವರೆಲ್ಲ ಶ್ರೀಮಂತರು ಅದಾರಲ್ಲ, ನಿಮ್ಮಲ್ಲಿ ಭಾಳ ದೊಡ್ಡ ದೊಡ್ಡ ಶ್ರೀಮಂತರು ಅದಾರ. ಹಿಂಗೆ ರೊಕ್ಕ ಹೊಡಿಬೇಕು ನೀವು ಅವ್ರದ್ದು. ಅವ್ರು ಇನ್ನೊಮ್ಮೆ ಅಂದು ಇಲೆಕ್ಷನ್ ಸಹಿತ ಅಂದಿರ್ಬಾರ್ದು ನಾವು. ಯಾಕಂದ್ರೆ ನಮ್ಮ ಗಣಪತಿಗೆ ಖರೀದಿ ಅರಿಬಿ ಹಾಕಿ ಹೋದಾರಲ್ಲ, ಅದು ತಲೆಗಿಟ್ಕೋತಿರಲಿಲ್ಲ. ಮುಂದಿನ ಸಲ ಗಣಪತಿ ಮುಂದೆ ಖರೀದಿ ಅರಿಬಿ ಬಂದೈತಂದ್ರೆ ಅವನ್ನ ಅದು ಅವರು ಸೋಲ್ಲಕ್ಕೆ ಬೇಕು. ಗಣಪತಿ ಮ್ಯಾಗ ಖರೀದಿ ಅರಿಬಿ ಬಂದೈತಂದ್ರೆ ಅವ್ರೇನಾಗ್ಬೇಕು, ಸೋಲ್ಬೇಕು. ಆ ಕೆಲಸ ನೀವು ಮಾಡ್ತಿರೋದು ಕೇಳ್ಕೊಂಡು ನಾನು ಮಾತು ಮುಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.